ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದ ರಾಯಚೂರು ಘಟಕದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು ಪ್ರತಿಯೊಬ್ಬರನ್ನು ವಂದಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಹಳ ಉಚಿತವಾಗಿ ಔಚಿತ್ಯಪೂರ್ಣವಾದ ಮಾತುಗಳನ್ನಾಡಿದ ಶ್ರೀ ವಸಂತ್ ಕುಮಾರ್ ಬಂಧು ಅವರನ್ನು ಕೂಡ ವಂದಿಸಿ, ನನಗೆ ಅಪ್ಪನ ಸಾಂಗತ್ಯದಲ್ಲೇ ಇರುವ ಭಾವವನ್ನು ಕೊಡುವ, ನನ್ನ ಪಕ್ಕದಲ್ಲೇ ಕುಳಿತು ಅಪ್ಪನನ್ನು ಸದಾ ನೆನೆದು ಅವರ ಜೊತೆಗೆ ನಡೆಯುವ ಶಿಷ್ಯರೆಂದು ಕರೆಸಿಕೊಳ್ಳುವ ಹಿರಿಯರಾದ ಶ್ರೀ ದೇಶಪಾಂಡೆ ಅಣ್ಣ ಅವರನ್ನು ಕೂಡ ಕೊಡಮಟ್ಟು, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ದೃಷ್ಟಿಯಿಂದ ಬಹಳ ಕ್ಲೀಶೆ ಅನ್ನಿಸಬಹುದಾದ ಶಿಕ್ಷಣ, ಪಾಲಕರು, ವಿದ್ಯೆ ಸರಿಯಿಲ್ಲ, ಶಿಕ್ಷಣ ವ್ಯವಸ್ಥೆ ಸರಿಯಿಲ್ಲ, ನಾವು ಹಾಳಾಗ್ತಿದ್ದೇವೆ, ನಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ ಅನ್ನುವ ಪದೇ 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 ಕೇಳಿ 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 ಸವಕಳಿ ಬಿದ್ದಿರುವ ಮಾತುಗಳನ್ನೇ ಮತ್ತೆ ನೀವು ನನ್ನಿಂದ ನಿರೀಕ್ಷಿಸುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಮುಖ್ಯ ಕಾರಣ, ನಮ್ಮ ದೇಶ ಇವತ್ತು ಬಹಳ ದೊಡ್ಡ ಸಮಸ್ಯೆ ಅಂತ ಭಾವಿಸುವುದು ಎರಡನ್ನು. ಒಂದು, ನಮ್ಮ ದೇಶದಲ್ಲಿ ಈಗ ಸಿದ್ಧ ಆಗ್ತಿರುವ ಎಳೆಯ ಪೀಳಿಗೆ ಏನಿದೆ ಅವರಿಗೆ ಸರಿಯಾದ ಒಂದು ಭೂಮಿಕೆ ಇಲ್ಲ. ಅವರು ಸರಿಯಾದ ಭೂಮಿಕೆಯನ್ನು ನಾವು ಅವರಿಗೆ ನಿರ್ಮಾಣ ಮಾಡಿಕೊಟ್ರೆ ಮುಂದಿನ ಭವಿಷ್ಯ ಚೆನ್ನಾದೀತು. ಇಲ್ಲದಿದ್ದರೆ ನಾವು ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಬಹಳ ದುರಂತವನ್ನು ಅನುಭವಿಸುವುದನ್ನು ನೋಡಬೇಕಾಗುತ್ತೆ ಅನ್ನೋದು ಇವತ್ತು ನಮಗೆಲ್ಲರಿಗಿರುವಂತಹ ಬಹಳ ಎಚ್ಚರದ ಮತ್ತು ಪ್ರತಿಯೊಬ್ಬರಿಗೂ ಗೊತ್ತಿದ್ದು ಗೊತ್ತಿಲ್ಲದೆಯೋ ಎಲ್ಲರೂ ಯೋಚಿಸುವ ಒಂದು ವಿಷಯ. ಇನ್ನೊಂದು ಬಹಳ ಮುಖ್ಯವಾಗಿ ನಾವೆಲ್ಲರೂ ಮಾತನಾಡ್ತಾ ಇರುವಂಥದ್ದು, ನಮ್ಮ ಧರ್ಮಕ್ಕೆ ಬಹಳ ದೊಡ್ಡ ಹಾನಿ ಇದೆ. ನಮ್ಮ ಧರ್ಮ ನಾಳೆ ಯಾವುದೋ ಇನ್ನೊಂದು ಧರ್ಮದ ಆಡಳಿತಕ್ಕೋ ಪ್ರಭುತ್ವಕ್ಕೋ ಒಳಗಾಗಿ ನಾವು ಧಾರ್ಮಿಕವಾಗಿ ಇಲ್ಲವಾಗಬಹುದು ಅನ್ನೋದು ಇದೆರಡು ನಾವು ಇವತ್ತು ಬಹಳ ಮುಖ್ಯವಾಗಿ ಎದುರಿಸ್ತಾ ಇರುವಂತಹ ಸಮಸ್ಯೆ. ಇದು ಒಂದು ದೃಷ್ಟಿಯಿಂದ ನಮಗೆ ಯಾವ ಹಂತ ತಲುಪಿದೆ ಅಂದರೆ ಏನಾಗ್ತದ ಆಗಲಿ ಮಾರ್ರೆ ಅನ್ನುವ ಸ್ಥಿತಿಗೆ ಬಂದಿದ್ದೇವೆ ನಾವು. ಎಜುಕೇಷನ್ ಅಥವಾ ಶಿಕ್ಷಣದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಕಡೆಗೆ ನಾವು ಒಂದು ಹಂತ ತಲುಪ್ತೇವೆ. ಏನು ಮಾಡೋದು, ಎಲ್ಲ ಮಕ್ಕಳು ಅದೇ ಅಲ್ವಾ, ನಮ್ಮ ಮಕ್ಕಳು ಹಾಗೆ ಆಗ್ತಾರೆ, ಏನು ಮಾಡೋಕ್ಕಾಗುತ್ತೆ, ನಾವೇನು ತಿದ್ದಕ್ಕೆ ಸಾಧ್ಯನಾ ಇಡೀ ಶಿಕ್ಷಣ ಪದ್ಧತಿಯನ್ನು ಅನ್ನುವ ಒಂದು ಥರದ ಸ್ಯಾಚುರೇಷನ್ ಪಾಯಿಂಟನ್ನು ನಾವು ರೀಚ್ ಆಗಿದ್ದೇವೆ. ಇನ್ನು ಧರ್ಮದ ವಿಷಯಕ್ಕೆ ಬಂದಾಗಲೂ ಹಾಗೇನೆ, ಕಡೆಗೆ ಏನಾಗ್ತದಾಗಲಿ ನಾವು ಅನಿವಾರ್ಯ ಅಲ್ವಾ, ಎಲ್ಲರೂ ಏನು ಬದುಕ್ತಾರೋ ಅದನ್ನು ಬದುಕಬೇಕಲ್ವಾ ಅನ್ನುವ ಒಂದು ಥರದ ವಿಮುಖ ಭಾವವನ್ನು ನಾವೆಲ್ಲರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡ್ತಿದ್ದೇವೆ. ಈ ಎರಡು ದೃಷ್ಟಿಯೂ ಕೂಡ ನಮ್ಮ ಬೆಳವಣಿಗೆಯ ದೃಷ್ಟಿಯಿಂದ ಒಳ್ಳೆಯದ ಕೆಟ್ಟದ್ದ? ನಾವು ಹೀಗೆ ಇದ್ದರೆ ಒಂದು ಥರದ ಆಲಸ್ಯವೋ, ಒಂದು ಥರದ ಔದಾಸೀನ್ಯವೋ, ಒಂದು ಥರದ ಅಸಡ್ಡೆಯೋ ಅಲಕ್ಷ್ಯವೋ ನಮ್ಮನ್ನು ಸರಿದಾರಿಗೆ ತಂದೀತಾ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟರೆ ಆದೀತಾ ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಅಧ್ಯಾತ್ಮದ ದೃಷ್ಟಿಯಿಂದ ಈ ಜಗತ್ತಿನಲ್ಲಿ ಏನಾಗಲಿಕ್ಕಿದೆಯೋ ಅದೇ ಆಗುವುದು. ನಾನು ನೀವು ಏನು ಲಾಗ ಹೊಡೆದ್ರು ಆ ಲಾಗ ಹೊಡೆಸುವವನೊಬ್ಬ ಇದ್ದಾನಲ್ಲ, ಅವನೇ ನಿರ್ಣಯಿಸ್ತಾನೆ ನಮ್ಮ ಶಿಕ್ಷಣ ಹೇಗಿರಬೇಕು, ನಮ್ಮ ಶಿಕ್ಷಣದಿಂದ ಎಂಥ ಮಕ್ಕಳು ಹುಟ್ಟಬೇಕು, ನಮ್ಮ ಶಿಕ್ಷಣದಿಂದ ನಾಳೆ ನಮ್ಮ ಮಕ್ಕಳ ಗತಿ ಏನಾಗಬೇಕು, ಈ ಮಕ್ಕಳು ಹೀಗೆ ಆಗಬೇಕು ಅನ್ನುವ ಹಣೆ ಬರಹ ಇದ್ದರೆ ಯಾರೂ ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಅಧ್ಯಾತ್ಮ ಸಿದ್ಧಾಂತ ಮಾತನಾಡುವ ಹಂತವೂ ಇದೆ. ಧರ್ಮ ಕೂಡ ಅಷ್ಟೇ. ಇವತ್ತು ನಾವು ತಿಳಿಯುವಂತಹ ಧರ್ಮ, ನಾವು ಏನೋ ಆಪರೇಟ್ ಮಾಡ್ತೀವಿ, ನಮಗೆ ಬೇಕಾದಂತಹ ಅದರ ಸ್ಟೇರಿಂಗನ್ನು ತಗೊಂಡು ನಾವು ಡ್ರೈವ್ ಮಾಡ್ತೇವೆ ಅನ್ನುವ ಹಂತ ಶಿಕ್ಷಣದಿಂದ ಓದುವುದಕ್ಕೆ ಆರಂಭ ಮಾಡಿದರೆ ರಾತ್ರಿ ಮಲಗುವ ತನಕ ಓದುವುದಕ್ಕೆ ಶಿಕ್ಷಣ ಅಂತ ಆಗಿ ಹೋಗಿದೆ. ಶಿಕ್ಷಣದಲ್ಲಿ ಪಾಠವಲ್ಲದ್ದು ಇನ್ನೇನೋ ಇದೆ. ಅಂದರೆ ಶೈಕ್ಷಣಿಕ ಪುಸ್ತಕಗಳಿಂದ ತಿಳಿಯುವ ಸಂಗತಿಗಳಲ್ಲದ ಅನೇಕ ಜ್ಞಾನ ಪರಂಪರೆಗಳಿವೆ. ಮತ್ತು ಅದನ್ನು ಬರೇ ಶಾಲಾ ಕೊಠಡಿ ಮಾತ್ರವಲ್ಲ, ಹೊರಗೆ ಗಿಡಮರಗಳ ಕೆಳಗೆ ಪಡೆಯಬಹುದು, ಒಂದು ನದಿಯ ಜೊತೆಗೆ ಪಡೆಯಬಹುದು, ಒಬ್ಬ ಬಲ್ಲ ಹಿರಿಯರ ಜೊತೆಗೆ ಕೂತರೆ ಸಿಕ್ಕಬಹುದು, ಒಂದು ದನ ಕರುಗಳ ಜೊತೆಗೆ ಒಡನಾಡಿದರೆ ಪಡೆಯಬಹುದು, ಯಾವುದೋ ಒಂದು ಕುರಿಯ ಬೆನ್ನು ಹತ್ತಿದವನು ನಾಳೆ ದೊಡ್ಡವನಾಗಬಹುದು ಅನ್ನುವ ಕಲ್ಪನೆಯೇ ನಮಗಿಲ್ಲ.
ನಮಗೆ ಶಿಕ್ಷಣ ಅಂದರೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ನಾವೆಲ್ಲ ಮಾರ್ಕ್ಸಿಸ್ಟ್. ಎಷ್ಟು ನಮಗೆ ಅಂಕಗಳು ಬಂದಿವೆ, ಅವನು 96 ಬಂತ, 98 ಬಂದವನಿಗಿಂತ ಕಮ್ಮಿ ಅಂತ ನಾವು ಕಂಪೇರ್ ಮಾಡಿ ಆ ಒಂದು ಹೋಲಿಕೆಯ ಮೂಲಕ ದಿನದಿಂದ ದಿನಕ್ಕೆ ಮಗುವಿನ ಮೇಲೆ ಒತ್ತಡ ಹಾಕಿ, ಮಗು ಅಂತಂದರೆ ಅದು ಟಾರ್ಗೆಟ್ ಒಂದು ಕೊಡ್ತಾರೆ, ಶಾಲೆಯಲ್ಲೂ ಕೊಡ್ತಾರೆ, ಮನೆಯಲ್ಲೂ ಕೊಡ್ತಿರ್ತಾರೆ. ಪಾಪ ಆ ಟಾರ್ಗೆಟ್ಟಿನ ಬೆನ್ನು ಹತ್ತುವುದೇ ಶಿಕ್ಷಣ ಅಂತ ನಮಗೆ ಎಲ್ಲರಿಗೂ ಸಾಮಾನ್ಯವಾಗಿ, ನಿಮಗೆಲ್ಲರಿಗೂ ಇರುವ ತಿಳಿವಳಿಕೆ. ನಾನಿವತ್ತು ನಿಮಗೆ ಯಾರಿಗಾದರೂ ಶಾಲೆ ಬಿಟ್ಬಿಡಿ ಅಂದರೆ ಇವರು ಎಂಥ ಮೂರ್ಖರ ಮಾತಾಡ್ತಾರೆ ಅಂತ ನೀವು ಖಂಡಿತಕ್ಕೂ ಭಾವಿಸ್ತೀರಿ. ಶಾಲೆ ಬಿಟ್ಟರೆ ಉದ್ಧಾರ ಆಗ್ಲಿಕ್ಕುಂಟು ಅನ್ನೋದೇ ನಮಗೆ ಅನೇಕರಿಗೆ ಗೊತ್ತಿಲ್ಲ. ನಾನು ಬಹಳ ಹಿಂದೆ ಒಂದು ಮಾತು ಹೇಳಿದ್ದೆ, ನಮ್ಮಲ್ಲಿ ಕೋಳಿಗೆ ಮತ್ತು ಕುರಿಗೆ ಎಲ್ಲ ಮಾಡುವ ಸಾಕಾಣಿಕೆ ಕೇಂದ್ರಗಳಿದ್ರೆ ಕುರಿ ದೊಡ್ಡಿಯಲ್ಲಿ ಸಾಕಲಾಗ್ತದೆ, ಕೋಳಿಯನ್ನು ಕೋಳಿಯ ದೊಡ್ಡಿಯಲ್ಲಿ ಸಾಕಲಾಗ್ತದೆ, ಗೋವನ್ನು ಮಾತ್ರ ಗೋಶಾಲೆಯಲ್ಲಿ ಸಾಕಲಾಗ್ತದೆ. ಇದೇ ನಮಗೆ ಒಂದು ಶಬ್ದ ಸಾಂಕೇತಿಕವಾಗಿ ಹೇಳ್ತದೆ, ಗೋವಿನಿಂದ ಒಂದು ಪಾಠ ಇದೆ ಅಂತ. ಇರಲಿ, ಗೋವಿನಿಂದ ಪಾಠ ಇದೆ ಅಂದ ತಕ್ಷಣ ಮತ್ತೆ ದೇಸಿ ತಳಿ ಮತ್ತು ವಿದೇಶಿ ತಳಿ, ಅಲ್ಲೊಂದು ದೊಡ್ಡ ಗೊಬ್ಬರ ಇದೆ ನಮ್ಮ ತಲೆಯಲ್ಲಿ. ಯಾವುದನ್ನು ಅಂತ ಹುಡುಕೋದು, ಯಾವುದರ ಹಿಂದೆ ಹೋದರೆ ಸಿಗತ್ತೆ. ನಾವು ಎಷ್ಟು ಸಾಧ್ಯವೋ ಅಷ್ಟು ಅಪಭ್ರಂಶ ಮಾಡಿ ಆಗಿದೆ. ನಮ್ಮ ಮುಂದಿರುವ ನದಿಯನ್ನು, ನಮ್ಮ ಮುಂದಿರುವ ಗೋವುಗಳನ್ನು, ನಮ್ಮ ಮುಂದಿರುವ ಗಿಡ ಮರಗಳನ್ನು, ನಮ್ಮ ಮುಂದಿರುವ ಅನೇಕ ಒಳ್ಳೆಯ ಅಂಶಗಳನ್ನು ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ಕರಪ್ಟ್ ಮಾಡಿ ಕುಲಗೆಡಿಸಿ ಈಗ ಬಾಟಲ್ ನೀರು ಇಟ್ಕೊಳ್ಳೋ ಸ್ಥಿತಿಗೆ ಬಂದಿದ್ದೀವಿ. ಬಾಟಲ್ ನೀರು ಯಾಕೆ ಬಂತು ಹೇಳಿ? ಒಂದು ನೀರಿಗೆ ಎಲ್ಲಿ ಹೋದಲ್ಲಿ ಬಾಯಿ ಹಿಡಿದು ಕುಡಿಯುತ್ತಿದ್ವಿ. ಇದೇನು ಬಹಳ ಹಳೆಯ ವಿಷಯ ಅಲ್ಲ. ಈಗ 15-20 ವರ್ಷಗಳ ಹಿಂದೆ ಎಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋದರೆ, ಯಾವ ಜಾಗಕ್ಕೆ ಹೋದೆ ಅಲ್ಲಿ ನೀರು ಕುಡಿಯೋ ಪದ್ಧತಿ ಇತ್ತು ನಮಗೆ. ಇವತ್ತು ನೀರನ್ನು ಎಷ್ಟು ಕುಲಗೆಡಿಸಿದ್ದೀವಿ ಅಂದರೆ ನಮಗೀಗ ನೀರು ಪ್ಯೂರ್ ಇದೆಯಾ ಇಲ್ವಾ ಅಂತ ಭಯ ಶುರುವಾಗಿ ಬಾಟಲಿನ ಕಸ ಭೂಮಿ ಕೊಳೆತಾ ಹೋದಂಗೆ ನಾವು ಕೊಳೆಯುವುದಂದ್ರೆ ಭೂಮಿಯ ಜೊತೆಗೆ ನಾವು ಕೂಡ ನಿರ್ನಾಮ ಆಗುವುದಕ್ಕೆ ಇದೆಲ್ಲ ತಯಾರಿ. ನಾನು ಮಕ್ಕಳಿಗೆ ಕೊಡುವುದು ಒಂದೇ ಒಂದು ಮಾತು, ಸಮಾಜದಲ್ಲಿ ದೊಡ್ಡವರಾಗಲಿಕ್ಕೆ ಎಂದು ಹೋಗಬೇಡಿ. ದೊಡ್ಡವರಾಗುವುದರ ಹಿಂದೆ ಇರುವಷ್ಟು ಭಾರ ಇನ್ಯಾವುದರಲ್ಲೂ ಇಲ್ಲ. ಅತ್ಯಂತ ಚಿಕ್ಕವರಾಗುವುದಕ್ಕೆ ಹೊರಡೋಣ. ಇದಕ್ಕಿಂತ ಚಿಕ್ಕವರು ಯಾರಾದರೂ ಇದ್ರೆ ಬರಲಿ ನಮ್ಮೊಟ್ಟಿಗೆ ಕಾಂಪಿಟೇಷನ್ ಅನ್ನುವಷ್ಟು ಚಿಕ್ಕವರಾಗೋದಿದೆಯಲ್ಲ, ಅದು ನಿಜವಾದ ಶಿಕ್ಷಣ. ಅದನ್ನು ಹಿಂದಿನವರು ಮಾಡಿದ್ರು. ಅದನ್ನೇ ಅವರು ಹೇಳಿದ್ರು, ವಿದ್ಯೆಯಿಂದ ವಿನಯ ಬರ್ತದೆ ಅಂತ. ಇದು ಒಂದು ವಾಕ್ಯದಲ್ಲಿ ಹೇಳಿದ್ರು. ಆದರೆ ಚಿಕ್ಕವರಾಗುವುದು ಅಂದರೆ ಏನು? ಚಿಕ್ಕವರಾಗುವುದು ಅಂದರೆ ನನಗೆ ಏನೂ ಗೊತ್ತಿಲ್ಲ ಅಂತ ತಿಳಿಯುವುದಕ್ಕೆ ಹೊರಡುವುದು. ನನಗೆ ಏನೂ ಗೊತ್ತಿಲ್ಲ ಅನ್ನುವ ಸ್ಥಿತಿ ತಲುಪುವುದಿದೆಯಲ್ಲ, ಅದು ಸಾಮಾನ್ಯ ಹಂತ ಅಲ್ಲ. ನಮಗೆಲ್ಲರಿಗೂ ಒಂದು ಗರ್ವ, ನಾನು ಅಷ್ಟು ತಿಳಿದಿದ್ದೇನೆ ಇಷ್ಟು ತಿಳಿದಿದ್ದೇನೆ ಅಂತ. ನಮ್ಮ ಋಷಿ ಪರಂಪರೆಯಲ್ಲಿ ಉಪನಿಷತ್ತಲ್ಲಿ ಒಂದು ಕಥೆ ಇದೆ. ಒಬ್ಬ ಋಷಿ ತನ್ನ ಶಿಷ್ಯನ ಜೊತೆಗೆ ಇದ್ದನಂತೆ. ಆ ಶಿಷ್ಯನನ್ನು ತನ್ನ ಬೇರೆ ಬೇರೆ ಕೆಲಸಗಳಿಗೆಲ್ಲ ಬಳಸ್ತಿದ್ರು. ನೆನಪಿಟ್ಕೊಳ್ಳಿ, ಇವತ್ತು ಓದುವವರನ್ನು ಕಸ ಗುಡಿಸೋಕೆ ಬಳಸುವಂಗಿಲ್ಲ, ಶಾಲೆಯ ರೂಮನ್ನು ಕಸ ಗುಡಿಸಿ ಅನ್ನುವಂಗಿಲ್ಲ. ನಾವು ನಮ್ಮ ಕಾನ್ವೆಂಟಲ್ಲಿ ಓದಿದಾಗ ನಾವು ನಮ್ಮ ವಾರದಲ್ಲಿ ಒಂದು ಟರ್ನ್ ಬರ್ತಿತ್ತು ನಮಗೆಲ್ಲ. ಟಾಯ್ಲೆಟ್ ಕೂಡ ತೊಳಿತಿದ್ವಿ. ದಿನವೂ ಕಸ ಗುಡಿಸಿ ಒರೆಸುವುದು ಅದು ಒಂದೊಂದು ಟರ್ನ್ ಇತ್ತು. ಆ ಕಸ ಗುಡಿಸುವುದನ್ನು ಮಾಡ್ತಿದ್ವಿ. ಆದರೆ ಇವತ್ತು ಅದೆಲ್ಲ ಕಡಿಮೆ ಅಂತ ಬಂತು. ಈ ಕಡಿಮೆ ಅಂತ ಬರುವುದು ದೊಡ್ಡವ ಅಂತ ಬಂದಾಗ. ಚಿಕ್ಕವ ಅಂತ ಬಂದವರಿಗೆ ಯಾವುದೂ ಕಡಿಮೆ ಅಲ್ಲ. ಇಲ್ಲಿರೋ ಪ್ರತಿಯೊಂದರಲ್ಲೂ ದೊಡ್ಡದಿದೆ. ಈ ಸ್ಥಿತಿಯಲ್ಲಿ ಆ ಒಬ್ಬ ಋಷಿಗಳು ತನ್ನ ಶಿಷ್ಯನನ್ನು ಒಂದು ದಿನ ಹೀಗೆ ಬಹಳ ಒಳ್ಳೆ ಮೋಡ ಆಗಿದೆ, ಭೋರ್ಗರೆಯುವ ಮಳೆ ಪ್ರಾರಂಭ ಆಗಿದೆ. ಗುರುಗಳು ಶಿಷ್ಯನಿಗೆ ಹೇಳಿದರಂತೆ, ಹೋಗಪ್ಪ, ನಮ್ಮ ಹೊಲದ ಒಡ್ಡು ಅಂದರೆ ನಿಮಗೆ ಗೊತ್ತಾಗತ್ತೆ, ನೀರು ಹರಿದು ಹೋಗದ ಹಾಗೆ ನಿಲ್ಲಿಸುವ ಒಂದು ಅಡ್ಡ. ಆ ಅಡ್ಡ ನಿಲ್ಲಿಸಿದ ಒಡ್ಡನ್ನು ಸರಿಯಾಗಿ ಹಾಕದಿದ್ದರೆ ಕಿತ್ತುಕೊಂಡರೆ ಹೊಲದ ಒಳ್ಳೆಯ ಮಣ್ಣೆಲ್ಲ, ಫಲವತ್ತಾದ ಮಣ್ಣೆಲ್ಲ ಕೊಚ್ಚಿ ಹೋಗ್ತದೆ. ಸಾಮಾನ್ಯವಾಗಿ ದೊಡ್ಡ ಮಳೆ ಬಂದಾಗ ಆ ಒಡ್ಡು ಒಡೆದು ಹೋಗುವ ಸಾಧ್ಯತೆ ಹೆಚ್ಚು. ಗುರುಗಳು ಹೇಳಿದ್ರಂತೆ ಶಿಷ್ಯನಿಗೆ, ನೀನು ಹೋಗು, ಅಲ್ಲಿ ಏನಾಗಿದೆ ನೋಡಿ ಬಾ ನನ್ನ ಹೊಲದಲ್ಲಿ ಅಂತ. ಹುಡುಗ ಹೋಗಿ ನೋಡಿದರೆ ಒಡ್ಡು ಒಡಿಲಿಕ್ಕೆ ಬಂದಿದೆ. ಇವನಿಗೆ ಮಳೆಯಲ್ಲಿ ಎಂಥ ರಭಸ ಇದೆ ನೀರು ಅಂದರೆ ಅವನು ಹೋಗಿ ಅದನ್ನು ತಾನು ಸಲಕರಣೆಗಳಿಂದ ಮಣ್ಣು ಹಾಕಿ ನಿಲ್ಲಿಸಲಾರ. ಹುಡುಗ ಏನು ಮಾಡಿದ ಗಮನಿಸಿ, ಒಡ್ಡು ಹೇಗಿದೆಯೋ ನಿಲ್ಲುವ ತಯಾರಿ. ಸಂಜೆ ಆಯಿತು, ಹುಡುಗ ಬರಲಿಲ್ಲ. ಕತ್ತಲಾಯಿತು, ಹುಡುಗ ಬರಲಿಲ್ಲ. ಗುರುಗಳು ವಿಲವಿಲ ಒದ್ದಾಡಿದರು.
ನಮ್ಮ ದೇಶ ಪರಂಪರೆ ಹೇಳುತ್ತೆ, ತಾಯಿಯಾದರೂ ತನ್ನ ಉಡಿಯಿಂದಲೋ ತನ್ನ ಎದೆಯಿಂದಲೋ ಮಗುವನ್ನು ಇಳಿಸಿಯಾಳು, ಗುರು ಎಂದು ಮಗುವನ್ನು ಕೆಳಕ್ಕೆ ಇಳಿಸುವುದಿಲ್ಲ. ಹಾಗೆ ಆ ಗುರುವಿಗೆ ಎದೆಯಲ್ಲಿ ಎಂಥ ವೇದನೆ ಅಂದರೆ, ನನ್ನ ಮಗುವಿಗೆ ಏನಾಯಿತು? ಅವರು ತನ್ನ ಎಲ್ಲ ಅಂದರೆ ಭಯವೋ ಕತ್ತಲೋ ಇತ್ಯಾದಿಗಳ ಯೋಚನೆಯೇ ಇಲ್ಲದ ಋಷಿ ಸದೃಶರು ಒಂದು ತನಗೆ ಸಿಕ್ಕ ದೀಪ ವ್ಯವಸ್ಥೆ ಮಾಡಿಕೊಂಡು ಆ ಹುಡುಗನನ್ನು ಹುಡುಕಿಕೊಂಡು ಹೊಲಕ್ಕೆ ಹೋದರೆ, ಹುಡುಗ ಕೂಗಿ ಕರೆದರೆ ಕೇಳಿಸದ ಸ್ಥಿತಿಯಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ಕಡೆಗೆ ಒಡ್ಡಿನ ತನಕ ಗುರುಗಳು ಬಂದಾಗ ಹುಡುಗ ಒಡ್ಡಿಗೆ ಮಲಗಿ ತನ್ನ ದೇಹವನ್ನೇ ಸಮರ್ಪಿಸಿ ಆ ಒಡ್ಡು ಕಾಯ್ದದ್ದನ್ನು ನೋಡಿದ ಗುರುಗಳ ಕಣ್ಣಲ್ಲಿ ನೀರು. ಅವರು ಆ ಹುಡುಗನನ್ನು ಬಾ ಅಂತ ಕೈ ಹಿಡಿದು ಕರ್ಕೊಂಡು ಬಂದವರು ಅವನಿಗೆ ಹೇಳಿದ್ದು, ನಿನಗೆ ಪಾಠ ಆಗಿದೆ, ನೀನಿನ್ನು ಸ್ವತಃ ನಿನ್ನ ಸ್ವಾಧ್ಯಾಯದ ಮೂಲಕ ಬೆಳೆಯುವ ಕಡೆಗೆ ಹೊರಡಬಹುದು. ಯೋಚನೆ ಮಾಡಿ, ಪಾಠ ಗುರುಗಳು ಮಾಡಿದ್ದಕ್ಕಿಂತ ದೊಡ್ಡ ಪಾಠ ಒಡ್ಡಿನಲ್ಲಿ ಆಯಿತು ಅಂತ. ಏನೋ ಒಂದು ಸಂದೇಶ. ಇದನ್ನು ನಾನು ಹೇಳೋದು, ನಾವು ನಿಜವಾಗಿ ಶಿಕ್ಷಣದಲ್ಲಿ ಕಲಿಯಬೇಕಾದದ್ದು ಪಠ್ಯದಲ್ಲಿರುವ ಅಕ್ಷರಗಳನ್ನು ಕಂಠಪಾಠ ಮಾಡಿ ನೀವು ಬರೆಯುವ ಉತ್ತರಗಳಲ್ಲ. ನಿಮ್ಮ ಎಲ್ಲ, ನಾನು ಒಂದು ಚಾಲೆಂಜ್ ಹಾಕಿ ಕೇಳುತ್ತೇನೆ, ನಿಮ್ಮ ಎಲ್ಲ ಅಷ್ಟು ಉತ್ತರಗಳು ಕಂಠಪಾಠದ್ದು. ನಿಮಗೆ ಕೊಟ್ಟಂತಹ ಸೂತ್ರಗಳನ್ನು ಆಧರಿಸಿ ನೀವು ಮತ್ತೆ ಅಲ್ಲಿ ಆ ಸೂತ್ರಗಳ ಆಧಾರ ನೆನಪು ಹೋದರೆ ನಿಮ್ಮ ಲೆಕ್ಕ ಹೋಯಿತು. ನೆನಪಿನ ಪರೀಕ್ಷೆ. ನೆನಪು ಅಹಂಕಾರಕ್ಕೆ ನೇರವಾಗಿ ಸಂಬಂಧಪಟ್ಟದ್ದು. ಎಲ್ಲಿಯವರೆಗೆ ಅಹಂಕಾರ ಉಂಟು ಅಲ್ಲಿಯವರೆಗೆ ನೆನಪು. ಯಾವತ್ತು ಅಹಂಕಾರ ಕಳಚಿಕೊಳ್ತೇವೆ ಆವತ್ತು ನೆನಪು ಕೂಡ ಅದರ ಮರ್ಯಾದೆಯನ್ನು ಕಳೆದುಕೊಳ್ತದೆ. ಅಂದರೆ ಮರ್ಯಾದೆ ಅಂದಾಗ ನಾನು ಅದರ ಸೀಮೆ ಅಂತ ಆ ಅರ್ಥದಲ್ಲಿ ಹೇಳ್ತಿದ್ದೇನೆ. ಯಾಕೆ ಈ ಎಲ್ಲ ಮಾತುಗಳು ನಮಗೆ ಗೊತ್ತಿರಬೇಕು ಅಂತಂದರೆ, ಶಿಕ್ಷಣ ನಮಗೆ ಅಹಂಕಾರವನ್ನು ಬೂಸ್ಟ್ ಮಾಡ್ತಿದೆ. ಅಹಂಕಾರದ ಮೂಲಕ ನಮ್ಮಲ್ಲಿ ಮತ್ತೆ ಮತ್ತೆ ನನ್ನ ನೆನಪು ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಅನೇಕ ಜನರಿಗೆ ನಾಳೆ ಪರೀಕ್ಷೆ ಅಂದರೆ ನಿದ್ದೆ ಬರಲ್ಲ. ಎಷ್ಟೋ ಜನರಿಗೆ ಸೈಕಲಾಜಿಕಲ್ ಪ್ರಾಬ್ಲಮ್. ಕಾರಣ ಏನು? ಅವ್ರು ನೆನಪು ಆಗುತ್ತಾ ಅಂತ ನೋಡ್ತಾರೆ, ಓದಿದ್ದು ನೆನಪುಂಟಾ ಅಂತ. ಕೈ ಕಾಲು ಬಿಟ್ಟು ಹೋಗ್ತದೆ. ನೆನಪು ಅಂಥದೊಂದು ಅಹಂಕಾರಕ್ಕೆ ನೇರ ಸಂಬಂಧಪಟ್ಟ, ಬುದ್ಧಿಯ ಜೊತೆಗೆ ಭಾರೀ ಕಸರತ್ತು ಆಡಿ ನಿಮ್ಮನ್ನು ತಲೆ ಕೆಳಗು ಮಾಡಬಲ್ಲ ಸಾಮರ್ಥ್ಯವುಳ್ಳ ಭಗವಂತನ ಒಂದು ಪ್ರತೀಕ. ಆ ನೆನಪನ್ನು ಆ ಭಗವಂತನ ಜೊತೆಗೆ ಇಟ್ಟುಕೊಂಡರೆ ಎರಡೂ ಆಗಿಬಿಡ್ತದೆ. ಒಂದು ಶಿಕ್ಷಣವೂ ಆಗ್ತದೆ, ಒಂದು ಧರ್ಮವೂ ಉಳಿತದೆ. ನಮ್ಮಲ್ಲಿ ಸಮಸ್ಯೆ ಏನು ಅಂದರೆ, ಭಗವಂತನನ್ನು ಮೈನಸ್ ಮಾಡಿ ನಾನೇ, ಈಗ ನಾನೇನಾದರೂ ರ್ಯಾಂಕ್ ಬಂದರೆ ನಾನೇ, ನೀನಲ್ಲಪ್ಪ, ನಿನ್ನೊಳಗೊಬ್ಬ ಇದ್ದಾನಲ್ಲ, ಅವನ ಅನುಗ್ರಹ. ಅವನಿಲ್ಲದಿದ್ದರೆ ನೀನು ಸೊನ್ನೆ. ಅವನು ನಿನ್ನ ನೆನಪಿನಲ್ಲಿ ಕೂತಿದ್ದಾನೆ, ಅವನು ನಿನ್ನ ಬುದ್ಧಿಯಲ್ಲಿ ಕೂತಿದ್ದಾನೆ, ಅವನು ನಿನ್ನ ಚಿತ್ತದಲ್ಲಿ ಕೂತಿದ್ದಾನೆ. ನಿನ್ನೊಳಗೆ ನಿನ್ನ ಪರಿಶ್ರಮಕ್ಕೆ ಫಲವಾಗಿ ಅವನು ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ನೀನು ಬರೆಯುತ್ತಿದ್ದಿ. ಇದನ್ನು ಹೇಳಿಕೊಡೋದೇ ಇಲ್ಲ ನಮ್ಮ ಶಾಲೆಗಳಲ್ಲಿ. ಯಾವನೋ ಒಬ್ಬ ದಡ್ಡ ಇದ್ರೆ ಅವನಿಗೆ ಹೊಡೆಯೋದು ಅವನೊಳಗಿನ ಭಗವಂತನಿಗೆ ಹೊಡೆದ ಹಾಗೆ. ಆ ಭಗವಂತನನ್ನು ಎಚ್ಚರಿಸುವ ಕೆಲಸ ಗುರು ಮಾಡಬೇಕು. ಯಾಕೆ? ಭಗವಂತನಿಗೆ ಎಚ್ಚರ ಇದೆ, ಈ ಹುಡುಗನಿಗೆ ತಾನು ಭಗವಂತ ತನ್ನ ಒಳಗಿದ್ದಾನೆ ಅನ್ನುವ ಎಚ್ಚರ ಇಲ್ಲಲ್ಲ. ಅದನ್ನು ಎಬ್ಬಿಸುವ ಕೆಲಸ ನಾವು ಮಾಡಿಲ್ಲ. ನಮ್ಮ ಪಾಲಕರೆಲ್ಲ ಮಾಡುವುದನ್ನು ಈಗಾಗಲೇ ಹೇಳಿದರು ಅಧ್ಯಕ್ಷರು, ಭಾಳ ನೊಂದು ಏನೇನಾಗ್ತಿದೆ ಅಂತ. ನಾನು ಅದನ್ನು ನಿಮಗೆ ಯಾರಿಗೂ ಬಾಯ್ಪಾಠ ಮಾಡಿಸಬೇಕಾಗಿಲ್ಲ. ನಿಮ್ಗಳಿಗೆ ಗೊತ್ತು ನೀವೇನು ಮಾಡ್ತಿದ್ದೀರಿ ನಿಮ್ಮ ಮಗುವಿನ ಜೊತೆಗೆ ಅಂತ. 5-6 ಮಕ್ಕಳಿರುವಾಗ ಇದ್ದ ರೀತಿಯೇ ಬೇರೆ, ಒಂದೊಂದು ಮಗುವಾದಾಗ ಆಗ್ತಿರುವ ಸಂದರ್ಭಗಳೇ ಬೇರೆ. ಮೋಹದ ಬಲೆಯಲ್ಲಿ ಹಾಕಿ ಅದನ್ನು ಏನು ಆಚೆ ಈಚೆ ಹೋಗದ ಹಾಗೆ ಕಟ್ಟಿಟ್ಟು, ಇದು ನನ್ನ ಕಣ್ಣಳತೆಯಿಂದ ಎಲ್ಲಾದರೂ ಹೋದರೆ ಏನಾಗ್ತದೋ ಏನೋ ಅಂತ ರಕ್ಷಿಸುವ ಹೊಣೆ ಅಂತ ತಿಳಿದು ಅದನ್ನು ಯಾವುದಕ್ಕೂ ಬಾರದ ಪ್ರಾಣಿಯ ಹಾಗೆ ಝೂವಿನ ಪಂಜರದಲ್ಲಿ ಇಟ್ಟಿದ್ದೀರಿ. ಅಥವಾ ಇದು ನಮಗೆ ಸಂಬಂಧವೇ ಪಡೋದು, ಬೇಕಾದಾಗಲಿ ಇದು ಹಾಳಾಗಿ ಹೋಗಲಿ ಅಂತ ಬಿಟ್ಟು ಬೀದಿ ಬಸವನೋ ಇನ್ನೇನೋ ಆಗುವ ಹಾಗೆ ಮಾಡಿದ್ದೇವೆ. ಎರಡೂ ಅಲ್ಲದ ಒಂದು ಬಹಳ ನಾಜೂಕಾದ ಸ್ಥಿತಿ. ಅದು ನಮ್ಮಲ್ಲಿ ಆಗಬೇಕಾದ ಭಗವದ್ ಅವತಾರ. ಯಾಕಂದರೆ ಮಾತಾಪಿತರು ಅಂದರೆ ನೇರವಾಗಿ ಭಗವಂತನ ಒಂದು ಪ್ರತಿನಿಧಿಗಳಾಗಿ ಭೂಮಿಗೆ ತರುವುದಕ್ಕೆ ಇರುವ ಸಾಧನಗಳು. ನಾವು ನಿಮ್ಮ ಮೂಲಕ ಬಂದರೆ ಭಗವಂತನಿಗೆ ಉದ್ದೇಶ ಇತ್ತು, ಈ ಮಗು ಇಂಥ ತಂದೆ ತಾಯಿಯಂದ್ರ ಮೂಲಕ ಇಲ್ಲಿಗೆ ಬರಬೇಕು. ಆ ತಂದೆ ತಾಯಂದಿರ ಮೂಲಕ ಬಂದ ಋಣವನ್ನು ಯಾವತ್ತೂ ತೀರಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಮಾತಾಪಿತರನ್ನು ದೇವರು ಅಂತ ಹೇಳಿತು. ಅದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ 3ರನ್ನೇ ಹೇಳಿತು, 4ನೇಯವರಿಲ್ಲ. ನಮ್ಮ ತಂದೆ ತಾಯಂದರು ಮಾಡಬೇಕಾದ ಕೆಲಸ
ಭಗವಂತನ ಕುರಿತು ಎಚ್ಚರಿಸುವ ಕೆಲಸವೇ ಹೊರತು ಅಹಂಕಾರವನ್ನು ಎಚ್ಚರಿಸುವ ಕೆಲಸವನ್ನು ಮಾಡುವುದಲ್ಲ. ಆದರೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ, ನಾನು ಹೀಗಿದ್ದೇನೆ, ನನ್ನ ಮಗ ಹೀಗಾಗಬೇಕು, ನಾನು ಹೀಗಿದ್ದೇನೆ, ನನ್ನ ಮಗಳು ಇಂಥವಳಾಗಬೇಕು, ನನಗೆ ನನ್ನ ಪ್ರೆಸ್ಟೀಜ್ ಇದೆ, ಆ ಪ್ರೆಸ್ಟೀಜಿಗೆ ಸರಿಯಾಗಿ ನನ್ನ ಮಗಳು ನನ್ನ ಮಗ ಇರಬೇಕು. ಇರಲಿಲ್ಲ ಆದರೆ ನಿಮ್ಮ ಗಂಟು ಏನು ಹೋಯಿತು ಅಂತ ಅಪ್ಪನಿಗೆ ಮಕ್ಕಳು ಕೇಳಿದರೆ ಉತ್ತರ ಇಲ್ಲ. ಹಾಗಾಗಿ ಬಿಟ್ಟಿದೆ. ಹೌದು, ಇದು ಒಂದು ಹಂತ. ಇನ್ನೊಂದು, ಮಕ್ಕಳು ಹಾಳಾಗುವಾಗ ತಂದೆ ತಾಯಂದ್ರಿಗೆ ದುಃಖ ಆಗುವುದು ಸಹಜ ಅಲ್ವಾ? ಖಂಡಿತ ಆಗಬೇಕು. ಆದರೆ ಪಕ್ಕದ ಮನೆಯ ಒಂದು ಮಗು ಹಾಳಾದರೆ ಎಷ್ಟು ಜನ ದುಃಖಿಸಿದ್ದೇವೆ. ಒಳ್ಳೆಯದಾಯಿತು ಅಂತ ಸಂತೋಷ, ನನ್ನ ಮಗನಿಗಾಗಲಿಲ್ವಲ್ಲ ಅಂತ. ಎಂಥ ದುರಂತ! ಎಂದೂ ಕೂಡ ಪ್ರತಿ ಮಗುವಿನಲ್ಲಿ ನನ್ನ ಮಗು ಅಂತ ಕಾಣುವ ಭಾವ, ಪ್ರತಿ ತಂದೆ ತಾಯಿಯಲ್ಲಿ ನಮ್ಮ ತಂದೆ ತಾಯಿ ಅಂತ ಕಾಣುವ ಭಾವ ಪರಸ್ಪರ ಬಾರದೆ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಉಪದೇಶ ಮಾಡುವುದು ನನಗೆ ಇಷ್ಟವಲ್ಲ. ಆದರೆ ಒಂದು ವಿಷಯ ನಾನು ಯಾವತ್ತೂ ಯೋಚನೆ ಮಾಡೋದು, ಈ ಭಗವಂತನನ್ನು ಹೇಗಪ್ಪ ಈ ಮಕ್ಕಳ ಮನಸ್ಸಿನಲ್ಲಿ ಕೂಡಿಸೋದು? ಪಕ್ಕಾ ಮಕ್ಕಳಿಗೆ ಕಣ್ಣು ಬಿಟ್ಟರೆ ಮಕ್ಕಳು ಇನ್ನೇನು ಇಲ್ಲ ಜಗತ್ತಿನಲ್ಲಿ, ಭಗವಂತನೇ ಇದ್ದಾನೆ ಅನ್ನುವ ಎಚ್ಚರ ತರುವ ಹಾಗೆ ಏನನ್ನಾದರೂ ತಂದೆ ತಾಯಿ ಮಾಡಬೇಕಲ್ಲ. ಎಷ್ಟು ಜನ ಮಾಡಿದ್ದೇವೆ? ನಮ್ಮ ಬಹಳ ದೊಡ್ಡ ದುರಂತ ಏನು ಅಂದರೆ, ಮಲಗುವಾಗ ಕೊನೆಯ ಮಿನಿಟ್ನವರೆಗೂ ಯಾವುದಾದ್ರೂ ಮೊಬೈಲ್ನ ಚಿತ್ರವೋ ಅಥವಾ ಯಾವುದಾದ್ರೂ ಕೆಟ್ಟ ಯೋಚನೆಗಳು, ಕಲ್ಪನೆಗಳು, ಇಂಥವುಗಳನ್ನಿಟ್ಟುಕೊಂಡು ಮಲಗೋದು. ಎದ್ದ ತಕ್ಷಣ ಅದೇ ಕೆಟ್ಟ ಕಲ್ಪನೆ, ಅದೇ ಕೆಟ್ಟ ಯೋಚನೆ, ಅದೇ ಕೆಟ್ಟ ಚಿತ್ರಗಳ ಸಹಿತ ಎದ್ದರೆ ಯಾವ ಏಳಿಗೆ ಆದೀತು? ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾಡಿಕೊಳ್ಳಬೇಕಾದ, ನಾನು ನಿಮಗೆಲ್ಲರಿಗೂ ಹೇಳಬಹುದಾದ, ನಾನು ಪ್ರಾಕ್ಟಿಕಲ್ಲಿ ಮಾಡಿದ್ದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬಹುದಾದ ಒಂದು ವಿಷಯ ಇದ್ದರೆ, ರಾತ್ರಿ ಮಲಗುವಾಗ ನನಗೆ ಬಂದಿದ್ದು ಅದು. ರಾತ್ರಿ ಮಲಗುವಾಗ ಒಂದು ಧ್ಯಾನಾವಸ್ಥೆ. ಏನು ಧ್ಯಾನಾವಸ್ಥೆ ಅಂದರೆ, ಬೆಳಗಿಂದ ಸಂಜೆವರೆಗೆ ಏನೇನೇನೇನೋ ಮಾಡಿರ್ತೀವಿ, ನಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಅನಗತ್ಯವೋ ಅಗತ್ಯವೋ, ಉಚಿತವೋ ಅನುಚಿತವೋ ಎಲ್ಲ ಮಾಡಿದ್ದೇವೆ. ರಾತ್ರಿ ಒಂದು ನಿರಂತರ ಧ್ಯಾನಾವಸ್ಥೆ. ಏನು ಮಾಡಿದ್ದೇವೆ ಅನ್ನೋದರ ಪುನರ್ ಅವಲೋಕನ. ಮಾಡಿದ್ದು ಸರಿಯಾ ತಪ್ಪ ಅನ್ನುವ ಒಂದು ವಿಮರ್ಶೆ. ಮಾಡಿದ್ದರಲ್ಲಿ ತಪ್ಪಿದ್ದು ತುಂಬ ಇತ್ತು, ಸ್ವಲ್ಪ ಒಂದೋ ಎರಡೋ ಒಳ್ಳೆಯದಿತ್ತು, 98 ಕೆಟ್ಟದಿತ್ತು ಅಂತ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಪ್ರತಿ ಮಗು ತಪ್ಪು ಮಾಡಲಿಕ್ಕೆ ಹುಟ್ಟಿರುತ್ತೆ. ಬೆಳಿಬೇಕಾದ್ರೆ ತಪ್ಪು ಮಾಡಲೇಬೇಕು. ರೆಡಿಮೇಡ್ ಯಾವ ಮಗು ಹುಟ್ಟೋಲ್ಲ. ತಪ್ಪು ಮಾಡಿ 98% ತಪ್ಪು ಮಾಡಿದೆ. ನನ್ನ ಅಪ್ಪ ನನಗೆ ಹೇಳಿಕೊಟ್ಟದ್ದು ಒಂದೇ ಮಾತು, ನಿನಗೆ ಏನು ಬೇಕು ಎನ್ನುವುದು ಗೊತ್ತು, ನನಗೆ ಏನು ಬೇಕು ಎನ್ನುವುದು ನಿನಗೆ ಗೊತ್ತು, ಅವುಗಳನ್ನು ನನಗೆ ಅನುಗ್ರಹಿಸು. ನನಗೆ ಏನು ಬೇಡ ಎನ್ನುವುದು ನಿನಗೆ ಗೊತ್ತು, ಅವುಗಳನ್ನು ನಿವಾರಿಸು. ಇದು ಭಗವಂತನಲ್ಲಿ ಪಿನ್ ಪಾಯಿಂಟೆಡ್ ಆಗಿ. ಯಾಕೆ ಗೊತ್ತಾ? ನಮಗೆ ಏನು ಬೇಕು ಅಂತ ನಮಗೆ ಖಂಡಿತ ಚಿಕ್ಕಂದಿನಲ್ಲಿ ಗೊತ್ತಿರೋದಿಲ್ಲ. ಯಾವುದೋ ಭಯಂಕರ ಖುಷಿ ಕೊಟ್ಟಿರುತ್ತೆ, ಅದು ಭಾರಿ ಹಾನಿಕಾರಕ ಇರುತ್ತೆ, ಗೊತ್ತಿರಲ್ಲ. ಅದರ ಹಿಂದೆ ಹೋದರೆ ನಾವು ಹಳ್ಳಕ್ಕೆ ಬೀಳ್ತೀವಿ. ಆಗ ಗೊತ್ತಿರುವವನು ಯಾರು? ನಮ್ಮ ಒಳಗೊಬ್ಬ ಇದ್ದಾನೆ. ದಯವಿಟ್ಟು ಭಗವಂತ ಅನ್ಕೂಳೆ ಎಲ್ಲೋ ಹೊರಗಿದ್ದಾನೆ, ಅವನಿಗೆ ಕೇಳಿಸೋದು ಹೇಗೆ? ಅವನು ಎಷ್ಟು ಎತ್ತರದಲ್ಲಿ ಇದ್ದಾನೋ ಏನೋ. ಅವನಿಗೂ ನಾನು ಕೂಗಿದ್ದು ಕೇಳದೇ ಇದ್ದರೆ ನಾನು ಇಲ್ಲಿ ಹೀಗೆ ಇರುವುದಾ ಅಂತ ದಯವಿಟ್ಟು ಭಾವಿಸಬೇಡಿ. ಕಣ್ಣು ಮುಚ್ಚಿ, ಕಣ್ಣೊಳಗೆ ಹೊರಳಿಸಿ, ಎದೆ ಮುಗುಳ ನರಳಿಸಿ, ತೆರೆ ತೆರೆ ತೆರೆದಾರ ಕುಣಿಯೋಣು ಬಾರ ಅಂತ ಬೇಂದ್ರೆ ಹೇಳಿದ್ದು ಒಳಗಿನ ಭಗವಂತನನ್ನು ಕುರಿತು. ಒಂದು ಸಾರಿ ರಾತ್ರಿ ಮಲಗುವಾಗ ಕಣ್ಮುಚ್ಚಿ, ಕಣ್ಣೊಳಗೆ ಕಂಡ ಆ ಒಂದು ಅಂತಃಶಕ್ತಿಯನ್ನು ನೆನೆದು, ನನ್ನ ಒಳಗೇ ಇದ್ದಿ, ನನಗೆ ಎಷ್ಟೆಲ್ಲ ಮಾಡುವಾಗ ಗೊತ್ತೇ ಇಲ್ಲದೆ ತಪ್ಪೋ ಸರಿಯೋ ಬೇಕಷ್ಟು ಆಗಿದ್ದಾವೆ, ನನ್ನನ್ನು ನಿನಗೆ ಗೊತ್ತಲ್ಲ, ನಿನಗೆ ಬೇಕಾದಂತೆ ನಡೆಸು. ಇದು ಬಹಳ ಒಳ್ಳೆಯ ಪ್ರಾರ್ಥನೆ ಅಂತ ನಾನು ನನ್ನ ಜೀವನದಲ್ಲಿ ಕಂಡುಕೊಂಡದ್ದು. ಇನ್ನೊಂದು, ಬೆಳಗ್ಗೆ ಏಳುವಾಗ ನಾನು ನಿನ್ನೆ ಮಲಗಿದ್ದು ಅವನ ಯೋಚನೆಯಲ್ಲೇ ಮಲಗಿದ್ದೇನಲ್ಲ, ಕಣ್ಣು ಬಿಡುವಾಗ ಅವನ ಯೋಚನೆಯಲ್ಲೇ ಎದ್ದರೆ ಇದು ಇವತ್ತು ನೀನು ಕೊಟ್ಟ ಪುಣ್ಯದ ದಿನ, ಈ ದಿನ ಒಳಿತಾಗುವಂತೆ ನೀನೇ ಮಾಡು ಅಂತ ಅವನಿಗೆ ಅರ್ಪಿಸಿ ಹೇಳೋದು. ಇದು ಎರಡು ಸಾಕು. ಆ ಸೂತ್ರ ಹಿಡ್ಕೊಂಡು ಅವ ಕಾಯ್ತಾನೆ. ಆ ಸೂತ್ರ ನಮ್ಮೊಳಗೆ ಗಾಢವಾಗ್ತಾ ಬರ್ತದೆ. ಅದು ಸಣ್ಣ ಎಳೆಯ ಹಾಗೆ, ಹೌದೋ ಅಲ್ಲವೋ ಕತ್ತರಿಸುವ ಹಾಗೆ ಇದ್ದಂತಹ ನೂಲಿನ ರೀತಿಯ ಒಂದು ದಾರ ಮುಂದೆ ಬಿಡಲಿಕ್ಕಾಗದ ಬ್ರಹ್ಮಗಂಟಾಗಿ ನನ್ನನ್ನು ಅವನಿಗೆ, ಅವನನ್ನು ನನಗೆ ಬೆಸೆಯುವಷ್ಟು ಬಲವಾಗ್ತದೆ. ದಯವಿಟ್ಟು ನೀವು ಪ್ರಾರ್ಥನೆ, ಮಂತ್ರ, ಶ್ಲೋಕ ಬಾರದೇ ಇದ್ದರೆ, ಸಂಸ್ಕೃತವೇ ಉಚ್ಚರಿಸಲಿಕ್ಕೆ ಕಷ್ಟವಾದರೆ, ದೇವರ ಜೊತೆಗೆ ಇಂಥದ್ದೊಂದು ಸಂವಾದ, ನಿತ್ಯ ಸಂವಾದ. ನನ್ನೊಳಗೆ ಅವನಿದ್ದಾನೆ, ಅವನು ನನ್ನ ಫ್ರೆಂಡ್, ಅಂದರೆ ಹಿ ಈಸ್ ಅ ಫೇತ್ಫುಲ್ ಫ್ರೆಂಡ್ ಅಂತ ಕಾನ್ವೆಂಟಿನ ಹಾಡು. ಸಚ್ ಅ ಫೇತ್ಫುಲ್ ಫ್ರೆಂಡ್, ಐ ಕ್ಯಾನ್ ಕೌಂಟ್ ಆನ್ ಹಿಮ್. ಇದೆಲ್ಲ ನಾನು ಹೇಳುವಾಗ ದಯವಿಟ್ಟು ನೆನಪಿಟ್ಟುಕೊಳ್ಬೇಕು. ಯಾವ ಧರ್ಮವೂ ಕೆಟ್ಟದಿಲ್ಲ,
ಕೆಡುಕು ಆಗಿದೆ, ಅನುಯಾಯಿಗಳು ಮಾಡಿದ್ದಾರೆ, ಧರ್ಮದಲ್ಲಿ ದೋಷಗಳನ್ನು ತುಂಬಿದ್ದಾರೆ. ಆದರೆ ನಿಮಗೆ ಇನ್ಯಾರೂ ಬೇಡ ಮಾರ್ಗದರ್ಶಕರು, ಹೀಗೆ ಹೋಗಬೇಡ, ಇದು ಸರಿಯಲ್ಲ, ನೀನು ಹೋಗ್ತಾ ಇರೋದು ತಪ್ಪು. ಖಂಡಿತ ಪ್ರತಿಯೊಬ್ಬರ ಒಳಗೂ ಕೂತ್ಕೊಂಡು ಹೇಳುತ್ತೆ. ನೀವು ಕುಡಿಲಿಕ್ಕೆ ಒಂದು ಗ್ಲಾಸ್ ತಗೊಳ್ಳಿ, ಅದು ಸಾಧಾರಣ ನೀರಲ್ಲದ, ನಿಮ್ಮ ಮನಸ್ಸನ್ನು ಬುದ್ಧಿಯನ್ನು ಮಂದ ಮಾಡುವ, ಮದ ತರುವ, ಯಾವುದೋ ಅಮಲಿಗೆ ಎಳೆದುಕೊಂಡು ಹೋಗುವ ಪದಾರ್ಥದ ಗ್ಲಾಸ್ ಹಿಡ್ಕೊಂಡ ತಕ್ಷಣ ನಿಮ್ಮ ಮನಸ್ಸು ಹೇಳುತ್ತೆ, ಇದಲ್ಲ, ನೀನು ಕುಡಿಯಬೇಕಾದದ್ದು ಇದಲ್ಲ, ಕುಡಿಯಬೇಡ. ಸಿಗರೇಟನ್ನ, ಗಾಂಜಾವನ್ನು, ಮತ್ತೊಂದನ್ನು ಅಮಲು ಬರುವ ಪದಾರ್ಥ ತಗೊಂಡಾಗ ಸ್ವಲ್ಪ ಸೂಕ್ಷ್ಮಜ್ಞತೆ, ಈ ರಾತ್ರಿ ಮತ್ತು ಬೆಳಗಿನ ಸಂವಾದ ನೀವು ಮಾಡ್ತಿದ್ರೆ ನಿಮ್ಮ ಒಳಗಿನದ್ದು ಹೇಳ್ತದೆ, ಬೇಡ, ನೀನು ಹಾಳಾಗ್ತಿ. ಈ ಹಾಳಾಗ್ತಿ ಅನ್ನುವ ಎಚ್ಚರವನ್ನು ಹೊರಗೆ ಯಾರೂ ಕೊಡಬೇಕಾಗಿಲ್ಲ, ನಮ್ಮ ಒಳಗಿನದ್ದು ಕೊಡ್ತದೆ. ಅದು ಅಂತರಂಗದ ಗುರು. ಅನೇಕ ಜನರು ಮಕ್ಕಳು ಹಾಳಾದರೆ ಹೇಳುವುದು ಕೇಳಿದ್ದೇನೆ ನಾನು, ನನ್ನ ಮಗ ಭಾಳ ಚೆನ್ನಾಗಿದ್ದಾರೆ, ಆ ಪಕ್ಕದ ಮನೆಯವನ ಜೊತೆಗೆ ಸೇರಿ ಹಾಳಾದ. ನೀವು ದಯವಿಟ್ಟು ಈ ಮಾತನ್ನು ನೆನಪಿಟ್ಟುಕೊಳ್ಬೇಕು, ನಿಮ್ಮ ಮಗನ ಬೆನ್ನು ಮೂಳೆ ಯಾವಾಗ ಮುರಿಯಿತು? ಏನು ಅವನಿಗೆ ತನ್ನ ಬಗ್ಗೆ ಯೋಚಿಸಲಿಕ್ಕಾಗದಷ್ಟು ಯಾಕೆ ಅಷ್ಟು ದುರ್ಬಲನನ್ನಾಗಿ ಮಾಡಿದ್ದೀರಿ? ನಾವು ಕೆಡುವುದಕ್ಕೆ ನಾವೇ ಕಾರಣರು, ನಾವು ಒಳಿತಾಗುವುದಕ್ಕೆ ಆ ಭಗವಂತ ಕಾರಣ. ನಾವು ಕೆಟ್ಟರೆ ಅದು ನಮ್ಮ ಪ್ರಾರಬ್ಧ, ನಾವು ಎದ್ದರೆ ಅದು ಅನುಗ್ರಹ. ಈ ಎಚ್ಚರಗಳು ನಮಗಿಲ್ಲದ್ದಕ್ಕೆ ನಾವು ಬಹಳ ಪ್ರಪಾತಕ್ಕೆ ಬೀಳ್ತಿದ್ದೇವೆ. ಎಜುಕೇಶನ್ ಅಂಥದೊಂದು ಪ್ರಪಾತಕ್ಕೆ ದುಡುವ ಕೆಲಸ ಮಾಡ್ತಿದೆ. ತಪ್ಪು ಭಾವಿಸಬೇಡಿ. ಕಂಪ್ಯಾರಿಸನ್ ಈಸ್ ನಥಿಂಗ್ ಬಟ್ ಸಾರೋ, ಕಂಪ್ಯಾರಿಸನ್ ಈಸ್ ನಥಿಂಗ್ ಬಟ್ ಜಲಸಿ, ಕಂಪ್ಯಾರಿಸನ್ ಈಸ್ ನಥಿಂಗ್ ಬಟ್ ಕಾಂಪಿಟೇಷನ್, ಕಂಪ್ಯಾರಿಸನ್ ಈಸ್ ನಥಿಂಗ್ ಬಟ್ ವೈಲೆನ್ಸ್. ಇದು ಎಲ್ಲವೂ ನಾವು ಮಾಡ್ತಾ ಇರುವಂಥದ್ದು ಇವತ್ತು. ಕಂಪೇರ್ ಮಾಡೋದು, ಅವನಿಗಿಂತ ನಾನು ಹುಷಾರಾಗಬೇಕು, ಅವನನ್ನು ತುಳಿದು ನಾನು ಮೇಲೆ ಬರಬೇಕು, ಅವನು ಫಸ್ಟ್ ಬರಬಾರ್ದು, ನಾನು ಫಸ್ಟ್ ಬರಬೇಕು. ಇಡೀ ದುಃಖಕ್ಕೆ ಕಾರಣ, ಇಡೀ ಒಂದು ಸ್ಪರ್ಧೆಗೆ ಕಾರಣ, ಇಡೀ ಒಳಗೊಳಗೆ ಒಂದು ದ್ವೇಷಕ್ಕೆ ಕಾರಣ, ಒಳಗೊಳಗೆ ನನ್ನ ಒಟ್ಟಿಗೆ ಹಿಂಸೆ ಬೆಳೆಯುವುದಕ್ಕೆ ಕಾರಣ. ಇವತ್ತು ನೀವು ಎರಡು ಥರದ ಜನಾಂಗ ಇಲ್ಲಿ ಇದ್ದೀರಿ. ಒಂದು 50ರ ಮೇಲಿನವರು ಇದ್ದೀರಿ, 50ರ ಒಳಗಿನವರು ಇದ್ದೇವೆ. 50ರ ಮೇಲಿನವರನ್ನು ಕೇಳಿ ಎಷ್ಟು ಪ್ರೇಮ ಚಿತ್ರಗಳನ್ನು ನೋಡಿದ್ದೇವೆ ನಾವು. 50ರ ಒಳಗಿನವರನ್ನು ಕೇಳಿ ಎಲ್ಲರೂ ನೋಡುವುದು ಎಲ್ಲ ಹೊಡೆಯುವ, ಬಡಿಯುವ, ಕೊಲ್ಲುವ ಹಿಂಸಾತ್ಮಕ ಚಿತ್ರಗಳು. ಯಾಕೆ ಪ್ರೇಮ ಮರೆಯಾಯಿತು? ಪ್ರೇಮ ಮರೆಯಾಗಲಿಕ್ಕೆ ಕಾರಣ ನಮ್ಮ ಶಿಕ್ಷಣ. ಈ ಕಾರಣದಿಂದ ಶಿಕ್ಷಣ ಒಂದು ದೃಷ್ಟಿಯಿಂದ ನಮ್ಮನ್ನು ಹಳ್ಳಕ್ಕೆ ದೂಡ್ತಿದೆ. ಯಾವ ಶಿಕ್ಷಣವು ನೀವು ಅದು ಚೆನ್ನಾಗಿಲ್ವಾ, ಇದು ಚೆನ್ನಾಗಿಲ್ವಾ, ದಯವಿಟ್ಟು ಕೇಳಬೇಡಿ. ಇವತ್ತು ನಾವು ಕಲಿತಾ ಇರುವುದೆಲ್ಲ ಅಹಂಕಾರವನ್ನು ಬೆಳೆಸುವ, ನಾನು ಹೆಚ್ಚು ಸಂಬಳ ತರಬಹುದಾದ ಉದ್ಯೋಗವನ್ನು ಕೊಡುವ ಮತ್ತು ನನ್ನ ಸಾಮಾಜಿಕ ಪ್ರತಿಷ್ಠೆಯನ್ನು ಬೆಳೆಸುವ ಸಾಧ್ಯತೆ ಉಳ್ಳ ಶಿಕ್ಷಣವೇ ಹೊರತು ನನ್ನ ಅಂತರಂಗದಲ್ಲಿ ನಾನು ಒಳ್ಳೆಯವನು, ಸಾತ್ವಿಕತೆಯ ಕಡೆಗೆ ಹೋಗ್ತಿದ್ದೇನಾ, ನಾನು ಕೆಟ್ಟ ಕೆಲಸಗಳನ್ನು ಕಡಿಮೆ ಮಾಡಿದ್ದೇನಾ, ಒಳಿತು ಅಂದರೆ ಏನು, ಸಮಾಜದಲ್ಲಿ ಒಳ್ಳೆಯವರಾಗುವುದರಿಂದ ಏನು ಸಾಧ್ಯ, ಸೇವೆ ಯಾಕೆ ಮಾಡಬೇಕು, ನಾನು ನನ್ನನ್ನು ಮರೆತು, ನನ್ನ ಅಹಂಕಾರವನ್ನು ಮರೆತು ಇರಲಿಕ್ಕೆ ಬರಲ್ವಾ? ಇವುಗಳನ್ನು ಶಿಕ್ಷಣ ಕಲಿಸೋದೇ ಇಲ್ಲ. ಈ ಶಿಕ್ಷಣವನ್ನು ಕಲಿಸುವ ಮಾರ್ಗವೇ ಧರ್ಮ. ಆ ಶಿಕ್ಷಣದ ಭಾಗ ನಮ್ಮಲ್ಲಿ ಇಲ್ಲದಕ್ಕೆ ಈಗ ಬಂದಿರುವ ಭಯ. ಧರ್ಮ ಹೇಗೆ ಅಂತ ನಮ್ಮಲ್ಲಿ ಅನೇಕರಿಗೆ ಧರ್ಮ ಹೇಗೆ ಅಂತ ಭಯ ಯಾಕೆ ಬಂತು ಗೊತ್ತಾ? ಒಂದು ಕಾಲದಿಂದ ನಮ್ಮಲ್ಲಿ ಅನೇಕರು ಬಹಳ ಅಂದರೆ ನಾವು ಘಂಟಾಘೋಷವಾಗಿ ಹೆಮ್ಮೆಯಿಂದ ಹೇಳ್ತೇವೆ, ನಮ್ಮ ಮೇಲೆ ಅನೇಕ ದಾಳಿಯಾದರು, ಎಂತೆಂಥ ದಾಳಿಗಳನ್ನು ನಾವು ಸಹಿಸಿಕೊಂಡು ನಮ್ಮ ಹಿಂದೂ ಧರ್ಮ ಉಳಿದಿದೆ. ಇನ್ನೊಂದಿಷ್ಟು ವರ್ಷ ಹೋದರೆ ಉಳಿಯಲ್ಲ. ಯಾಕೆಂದರೆ ಹಿಂದೆ ಅಷ್ಟೆಲ್ಲ ದಾಳಿಯಾದಾಗ ಗಟ್ಟಿಯಾಗಿ ಭಾರತೀಯ ಧರ್ಮಶಾಸ್ತ್ರವನ್ನು, ಮಹಾಭಾರತವನ್ನು, ರಾಮಾಯಣವನ್ನು, ಭಗವದ್ಗೀತೆಯನ್ನು, ಉಪನಿಷತ್ತನ್ನು, ವೇದವನ್ನು ಅಥವಾ ಯಾವುದೇ ಧರ್ಮಶಾಸ್ತ್ರದ ಶರಣ ಪರಂಪರೆ, ದಾಸ ಪರಂಪರೆ, ಜೈನ ಪರಂಪರೆ, ಬುದ್ಧ ಪರಂಪರೆಯನ್ನು ಗಟ್ಟಿಯಾಗಿ ತಿಳಿದುಕೊಂಡ ಒಂದು ದೊಡ್ಡ ವರ್ಗ ಇತ್ತು. ಇವತ್ತೆಲ್ಲಿದೆ? ಇವತ್ತು ಯಾವ ಯುವಕರು ಬೇಡ, ಯಾವ ತಂದೆ ತಾಯಂದರು ರಾಮಾಯಣ ಸಂಪೂರ್ಣ ಓದಿದ್ದಾರೆ? ಕೈ ಎತ್ತಿ ನೋಡೋಣ. ಯಾವ ತಂದೆ ತಾಯಂದರು ಸಂಪೂರ್ಣವಾಗಿ ಮಹಾಭಾರತ ಓದಿದ್ದೇವೆ ಅಂತ ನಾವು ಗಟ್ಟಿಯಾಗಿ ಹೇಳುವ ಧೈರ್ಯ ಮಾಡ್ತೇವೆ? ಯಾರಿಗೆ ನಮಗೆ ಭಗವದ್ಗೀತೆ ಒಂದು ಅಧ್ಯಾಯ ಆದರೂ ಉಚ್ಚಾರ ದೋಷವಿಲ್ಲದೆ ಹೇಳಲಿಕ್ಕೆ ಬರುತ್ತೆ ಅಂತ ಜಾತಿ ಮತ ಭೇದ ಇಲ್ಲದೆ ಹೇಳೋದು ನಮಗೆ ಯಾರಿಗೆ ಸಾಧ್ಯ ಇದೆ? ಯಾಕೆ ಅಂದರೆ ನಾವು ಈಗ ಸುಮಾರು ಬ್ರಿಟಿಷರು ಬಂದ ನಂತರದ ಈ 100 ವರ್ಷಕ್ಕೂ ಮಿಕ್ಕ ಅವಧಿಯಲ್ಲಿ ನಾವು ಏನಾಗಿದ್ದೇವೆ ಅಂದರೆ, ನಮ್ಮ ಧರ್ಮ ಪರಂಪರೆ ಎಲ್ಲವನ್ನು ಬಿಟ್ಟು ನಡೀತದೆ,
ಆ ಪಾಶ್ಚಾತ್ಯ ಧರ್ಮ ಪರಂಪರೆಯ ಅಥವಾ ಪಾಶ್ಚಾತ್ಯ ಪರಂಪರೆಯ ವೈಭವಗಳೇನಿದೆ ಅದು ಇದ್ರೆ ಸಾಕು, ನಾವು ಬದುಕ್ಬೋದು, ನಮಗೇನೊಂದು ಜಾಬ್ ಸಿಗುತ್ತೆ, ಉದ್ಯೋಗ ಆಗುತ್ತೆ, ನಾವು ನಾಳೆ ಬೇಕಿದ್ರೆ ಫಾರಿನ್ಗೆ ಹೋಗ್ಬೋದು, ಅಲ್ಲಿಯೇ ಸಂಸಾರ ಮಾಡ್ಬೋದು, ಅಲ್ಲಿಯೇ ದುಡ್ಡು ಪಡಿಬಹುದು. ಈ ಹಂತಕ್ಕೆ ಬಂದು ಬಿಟ್ಟಿದ್ದೇವೆ. ನಮ್ಮ ನಿಜವಾದ ಬೇಸ್ ಇಲ್ಲ. ಏನು ತೊಂದರೆ? ವಿದೇಶಿ ಭವ್ಯ ಪರಂಪರೆ, ಅವರೆಲ್ಲ ಬದುಕ್ತಿಲ್ವಾ? ಭಾಗವತ ಹೇಳುತ್ತೆ ಅದೆಲ್ಲ ಭೋಗ ಪರಂಪರೆ. ಕಳೀಬೇಕಾದ್ರೆ ಮಾಡಬೇಕಾದ ಒಂದೇ ಒಂದು ಕೆಲಸ ನನಗೆ ಅನಿಸೋದು, ಪ್ರತಿ ಮನೆಗಳಲ್ಲಿ, ಪ್ರತಿ ಶಾಲೆಗಳಲ್ಲಿ ಬೇರೆ ಏನು ಬೇಡ, ಜಾತಿ ಮತ ಭೇದವಿಲ್ಲದೆ ಹೇಳಬಹುದಾದ ಎಲ್ಲ ಗ್ರಂಥಗಳು ಇವೆ. ಇವತ್ತು ಯಾವ ಜಾತಿಗೂ ಯಾವ ಭೇದ ಇಲ್ಲ, ಯಾರೂ ಹೇಳಬಹುದು. ಒಂದು ಕಾಲಕ್ಕೆ ಏನೋ ಒಂದು ಅಪಚಾರ ನಡೆದು ಹೋಗಿದೆ, ಇವತ್ತು ತುಂಬ ಬದಲಾಗಿದೆ. ಪ್ರತಿಯೊಂದು ಯಾರೂ ಕೂಡ ಹೇಳಬಹುದು, ಹೇಳಿಕೊಡುವವರಿದ್ದಾರೆ. ನೆನಪಿಟ್ಟುಕೊಳ್ಳಿ, ಹೇಳಿಕೊಡುವವರು ಇದ್ದಾರೆ. ಈಗ ಜಾತಿ ಮತ ಭೇದವಿಲ್ಲದೆ ಹೇಳಿಕೊಡುವವರಿದ್ದಾರೆ. ಒಂದು ಕಾಲದ ದುರಂತಗಳನ್ನು ತಿದ್ದಿಕೊಳ್ಳುವ ಹಂತಕ್ಕೆ ನಾವು ಬಂದಿದ್ದೇವೆ. ಶಾಲೆಯಲ್ಲಿ, ಪ್ರತಿ ಶಾಲೆಯಲ್ಲಿ ಒಂದು ದಿನ, ಪ್ರತಿ ಬೆಳಗು ಅಸೆಂಬ್ಲಿಯಲ್ಲಿ ಒಂದು ಅಧ್ಯಾಯವನ್ನು ಹೇಳಿದ ಮೇಲೆ ಶಾಲೆ ಶುರುವಾಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಒಂದು ಭಗವದ್ಗೀತೆಯ ಅಧ್ಯಾಯ ನಿತ್ಯ 18 ಪುನರಾವರ್ತನೆ, ಒಂದು ಆವರ್ತನೆಯಲ್ಲಿ ಹೇಳ್ತಾ ಬಂದಿದ್ರೆ, ಕಂಠಪಾಠ ಬೇಡ, ನೀವು ಒಂದೊಂದು ಪುಸ್ತಕ ಕೈಯಲ್ಲಿಟ್ಟುಕೊಂಡಾದರೂ ಏನು ಅಂತ ಕೇಳಬಹುದು ನೀವು. ಮಂತ್ರಕ್ಕೆ ಒಂದು ಪರಿಣಾಮ ಇದೆ. ಮಂತ್ರ ನನ್ನ ಹಾಗೆ ಮಾತಲ್ಲ. ಮಂತ್ರ ಮಾತುಗಳನ್ನೆಲ್ಲ ಶೋಧಿಸಿ, ಮಾತಿನ ಕೆಡುಕಿನ ಭಾಗಗಳನ್ನೆಲ್ಲ ಪರಿತ್ಯಾಗ ಮಾಡಿ, ಆ ಪರಿತ್ಯಾಜ್ಯ ಮಾಡಿದ ಎಸೆನ್ಸ್ ಪಾರ್ಟ್ ಉಂಟಲ್ಲ, ಅದು ವಾಕ್ಕಿನಿಂದ ಉಂಟಾದ ಮಂತ್ರ ಅನ್ನುವ ಬಹಳ ಶಕ್ತಿಯುತವಾದ ಭಾಗ. ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ. ಯಾವುದು ನಮ್ಮನ್ನು ನಿರಂತರ ಯೋಚಿಸುವುದರಿಂದ ರಕ್ಷಿಸಬಲ್ಲುದೋ ಅದು ಮಂತ್ರ. ಹುಟ್ಟಿಸಿದವರು ಯಾರು ಅಂದರೆ ಅವರು ಅಷ್ಟು ತಪಸ್ಸು ಮಾಡಿ ಹುಟ್ಟಿಸಿದ್ದಾರೆ. ಅಂತಿಂಥ ತಪಸ್ಸಲ್ಲ. ಒಬ್ಬ ವಿಶ್ವಾಮಿತ್ರ ತನ್ನ ಜೀವಿತಾವಧಿಯ ಎಷ್ಟು ಸಹಸ್ರ ವರ್ಷಗಳ ತಪಸ್ಸಿನ ಹಾಗೆ ಮಾಡಿದ ನಂತರ ಗಾಯತ್ರಿ ಮಂತ್ರ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನಾವು ಕವಿತೆ ಬರೆದ ಹಾಗಲ್ಲ. ಕವಿತೆ ಒಂದು ಹುಡುಗಿ ನೋಡಿದ್ಕೊಳ್ಳೆ ಬರೆದಿರ್ತೀವಿ ನಾವು, ಅದಲ್ಲ. ಒಂದು ವಾಕ್ ಅನ್ನುವುದು ತನ್ನ ಶೋಧನೆ ಮಾಡಿ ಮಾಡಿ ಅದೆಲ್ಲ ಫಿಲ್ಟರ್ ಆಗಿ, ಆ ಫಿಲ್ಟರ್ನಲ್ಲಿ ಎಲ್ಲ ಕೊಳಕು ಹೋದ ಮೇಲೆ ಒಂದು ಬೆಸ್ಟ್ ಪಾರ್ಟ್, ನಾವು ಚಿನ್ನವನ್ನು ಎಲ್ಲ ಶೋಧಿಸಿದ ಮೇಲೆ ಬೆಸ್ಟ್ ಚಿನ್ನ ಉಳಿತದಲ್ಲ, ಹಾಗೆ ಉಳಿದಾಗ ಉಳಿಯುವ ಅದ್ಭುತವಾದ ವಾಕ್ಕಿನ ಶಕ್ತಿ ಅದರೊಳಗಿಟ್ಟು ಹುಟ್ಟಿದ್ದು ಅದು ಮಂತ್ರ. ಅಂಥ ಮಂತ್ರವನ್ನು ನಾವು ಏನೂ ಮಾಡಬೇಕಾಗಿಲ್ಲ. ಉಚ್ಚಾರ ಸ್ಪಷ್ಟವಾಗಿ ಮನಸ್ಸನ್ನು ಅದರೊಳಗಿಟ್ಟು ಅದು ನಮಗೆ ಅರ್ಥವಾಗಲಿ ಅಂತ ಅದನ್ನೇ ಪ್ರಾರ್ಥಿಸಿ ಕಣ್ಣ ಮುಂದಿಟ್ಟು ನಿರಂತರವಾಗಿ ನಾವು ಪಠಿಸಿದರೆ ಸಾಕು, ಅದರ ಪರಿಣಾಮ ಆಗ್ತದೆ. ಹಾಗಾಗಿ ನಾನು ಹೇಳೋದು, ಅರ್ಥ ಗೊತ್ತಿಲ್ಲದಿದ್ದರೆ, ಉಚ್ಚಾರ ಸ್ಪಷ್ಟವಿಲ್ಲದಿದ್ದರೆ, ಹೇಳಲಿಕ್ಕೆ ಬರದಿದ್ದರೆ ಯಾವ ಗೊಂದಲ ಬೇಡ. ಭಗವಂತ ನೀನು ಇದರೊಳಗಿದ್ದಿ ಅಂತ ಹೇಳ್ತಾರೆ, ನನಗೆ ಇದರೊಳಗಿರುವ ನೀನು ಕಾಣಿಸು ಅಂತ ಕೇಳಿಕೊಂಡ್ರೂ ಸಾಕು, ಅದು ಪರಿಣಾಮ ಮಾಡ್ತದೆ. ನಮ್ಮ ದುರಂತ ಅಂದರೆ ಭಗವದ್ಗೀತೆಯನ್ನು ಹೇಳಿದರೆ ನಾವು ತುಂಬ ಮತಾಂಧರಾಗ್ತೇವೆ. ನಾವು ಇನ್ಯಾವುದೋ ಒಂದು ಉರುಸ್ ಹಬ್ಬವನ್ನು ಇವತ್ತು ಪಠ್ಯದಲ್ಲಿ ಓದಬಹುದು. ಅದು ಕ್ರೈಸ್ತ ಧರ್ಮದ ಯಾವುದೋ ಹಬ್ಬವನ್ನು ನಮ್ಮ ಪಠ್ಯದಲ್ಲಿ ಹಾಕಬಹುದು. ಕೃಷ್ಣ ಭಗವದ್ಗೀತೆ ಉಪದೇಶಿಸಿದ ಯಾವುದೋ ಒಂದು ಘಟನೆಯನ್ನು ಪಠ್ಯದಲ್ಲಿ ಹಾಕಿದರೆ ನಾವು ಮತಾಂಧರಾಗ್ತೇವೆ. ನಾನು ಎಲ್ಲರಿಗೂ ಕೇಳೋದು, ಎಷ್ಟು ದಿನ ಹೀಗೆ ನಪುಂಸಕರ ಹಾಗೆ ಕೂತ್ಕೊಳ್ಳೋದು? ಎಷ್ಟು ದಿನ ಪ್ರಶ್ನಿಸದೆ ಕೂತ್ಕೊಳ್ಳೋದು? ಯಾಕೆ ಶಿಕ್ಷಣ ವ್ಯವಸ್ಥೆಯ ಒಬ್ಬ ಮಂತ್ರಿಗಳನ್ನು, ಯಾಕೆ ರಾಜಕೀಯ ವ್ಯವಸ್ಥೆಯ ಒಳಗೆ ಹೋಗಿ ಶಿಕ್ಷಣದ ಒಂದು ಕಮಿಟಿ ಅಂತ ಯಾವುದನ್ನು ಮಾಡ್ತಾರಲ್ಲ, ಪಠ್ಯ ಪುಸ್ತಕ ತಯಾರು ಮಾಡುವ ಸಮಿತಿ, ಅದನ್ನು ರಾಜಕಾರಣಿಗಳು ಇರತಕ್ಕದ್ದಲ್ಲ. ಅದರಲ್ಲಿ ಶಿಕ್ಷಣ ತಜ್ಞರೇ ಇರತಕ್ಕದ್ದು. ಅದರಲ್ಲಿ ನಮಗೆ ಬೇಕಾದ ಶಿಕ್ಷಣದ ಪಠ್ಯ ಯಾವುದು ಅನ್ನುವುದನ್ನು ಯಾವ ಭೇದವಿಲ್ಲದೆ ಶಿಕ್ಷಣ ತಜ್ಞರು ನಿರ್ಣಯಿಸಬೇಕು, ಸರಕಾರಗಳಲ್ಲ, ಯಾವ ಸರಕಾರದ ಮಂತ್ರಿಗಳಲ್ಲ. ಅವರು ಕೇವಲ ಆಸರೆ ಕೊಡುವ ದಾತರು. ಆಸರೆ ಕೊಡುವುದು ಅಂದರೆ ಯಾವ ಹಂತದಲ್ಲಿ ಇರಬೇಕಂದ್ರೆ, ಶಿಕ್ಷಣ ತಜ್ಞರ ಬಗ್ಗೆ ಗೌರವ, ಅವರ ಬಗ್ಗೆ ಪೂಜನೀಯ ಭಾವ ಇದ್ದು, ಅವರು ಹೇಳಿದ್ದನ್ನು ಶಿಕ್ಷಣ ಅಂತ ಅಥವಾ ಪಠ್ಯ ಅಂತ ಒಪ್ಪಿಕೊಳ್ಳುವ ದೊಡ್ಡ ಮನಸ್ಸು ರಾಜರಿಗಿರಬೇಕು. ಮೈಸೂರು ಅರಸರು ವೇದವನ್ನು ಅಚ್ಚು ಹಾಕಿದ್ರು. ಅರಸು ಪರಂಪರೆ ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ. ವೇದಗಳನ್ನು ಅಚ್ಚು ಹಾಕಿದ್ರು ಆ ಕಾಲಕ್ಕೆ. ಇವತ್ತು ವೇದ ನಮಗೆ ಸಿಕ್ಕುವುದು ಕನ್ನಡದ ಪಠ್ಯಗಳಲ್ಲೋ ವೇದವನ್ನು ಸಂಸ್ಕೃತದಲ್ಲಿಯೋ ಓದಬೇಕು ಅಂತಂದರೆ ನಾವು ಅರಸು ಮನೆತನಕ್ಕೆ ಗೌರವಪೂರ್ವಕವಾಗಿ ವಂದಿಸಬೇಕು. ಅದು ರಾಜ ಪರಂಪರೆ ಮಾಡ್ತಿದ್ದ ಕೆಲಸ. ಇಂಥ ಯಾವುದೋ ಒಳ್ಳೆಯ ವಿದ್ವಾಂಸನನ್ನು,
ಯಾವುದೋ ನಿಜಕ್ಕೂ ಅರ್ಹನಿರುವವನನ್ನ, ತುಂಬಾ ತುಂಬಾ ಪರಿಶ್ರಮದಿಂದ ದೊಡ್ಡವನಾದವನನ್ನ ಕೇವಲ ಜಾತಿಯ ಕಾರಣಕ್ಕೆ ಕಡೆಗಣಿಸ್ತಾರಲ್ಲ, ವಿರುದ್ಧ ನಾವು ಕೂಗಿ ಹೇಳದೇ ಇದ್ರೆ ನಮಗೆ ಒಳ್ಳೆಯ ದಿನಗಳಿಲ್ಲ. ನಾವು ಎಷ್ಟು ನಪುಂಸಕರಾಗಬಾರದು. ಅನ್ಯಾಯ ಆದಾಗ ಪ್ರೊಟೆಸ್ಟ್ ಮಾಡೋದಿದೆಯಲ್ಲ, ನಿಜವಾದ ಬಲಿಷ್ಠನ, ಧೀರನ, ಜ್ಞಾನಿಯ ಲಕ್ಷಣ. ಅನ್ಯಾಯ ಆದಾಗ ಸುಮ್ಮನೆ ಕೂತ್ಕೊಂಡ್ರೆ ಅದರಷ್ಟು ಹಾನಿಕಾರಕ ಏನು ಅನ್ನೋದಕ್ಕೆ ಇವತ್ತು ನಾನು ಓಪನ್ ಕೇಳ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಬ್ರಾಹ್ಮಣರು ಅಂತ ಬಂದ MLAಗಳನ್ನು ಯಾರಿಗೆ ಮಂತ್ರಿ ಪದವಿ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಯಾಕೆ ಅಂತ ಕೇಳಬೇಕು, ಅರ್ಹತೆಯ ದೃಷ್ಟಿಯಿಂದ. ಅರ್ಹತೆ ಇಲ್ಲದಿದ್ರೆ ಬಿಡಿ ಅನ್ನಬೇಕು. ಇಂಥ ಪ್ರಶ್ನೆಗಳನ್ನೇ ನಾವು ಮಾಡೋದಿಲ್ಲ. ಆದರೆ ಇದರ ಇನ್ನೊಂದು ಮುಖ, ಈಗಾಗಲೇ ವಸಂತ್ ಅವರು ಒಂದು ಬಹಳ ಒಳ್ಳೆಯ ಮಾತು ಹೇಳಿದರು. ಬ್ರಾಹ್ಮಣರು ಅಂದರೆ ಯಾರು? ದೇವರಿಗೆ ಹತ್ತಿರವಾದವರು, ದೇವರನ್ನ ನಂಬಿದವರು, ದೇವರನ್ನೇ ಕುರಿತಾಗಿ ಧ್ಯಾನಿಸುವವರು. ಆದ್ದರಿಂದ ಅವರಿಗೆ ಹೆಚ್ಚಿನ ಅನುಗ್ರಹ. ಇದು ಒಂದು ಭಾಗ. ಇನ್ನೊಂದು ಭಾಗ ಏನು ಗೊತ್ತಾ? ಶನಿವಾರ ಹಾಕಿದ್ರೆ ಬ್ರಾಹ್ಮಣರು ಅಂತ ಬಂದು ಬಿಟ್ಟಿದೆ ಪಟ್ಟಿ. ಆ ಹಂತಕ್ಕೆ ನಿತ್ತರೆ ನಾವು ಬ್ರಾಹ್ಮಣರಲ್ಲ. ನಾವು ಇದರ ಆಚೆಗೆ ಬೆಳೆಯದಿದ್ದರೆ ನಾವು ಏನಾಗ್ತೇವೆ ಅನ್ನೋದನ್ನು ಈಗಾಗಲೇ ವೇದವ್ಯಾಸರು ಹೇಳಿದ್ದಾರೆ. ಕಲಿಯುಗದಲ್ಲಿ ಹುಟ್ಟಿನಿಂದ ಬ್ರಾಹ್ಮಣ ಅಂತ ಬಂದ ಒಂದು ಪರಂಪರೆ ಇದೆಯಲ್ಲ, ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಸಮಾಜದಲ್ಲಿ ಯಾವ ಕನಿಷ್ಠ ವರ್ಗ ಅಂತ ನಾವು ಭಾವಿಸ್ತೇವೆ ಆ ಕನಿಷ್ಠ ಸ್ಥಿತಿಗೆ ತಲುಪುತ್ತದೆ. ಮತ್ತು ಕನಿಷ್ಠ ಅಂತ ನಾವು ಇಷ್ಟರವರೆಗೆ ಯಾರನ್ನೆಲ್ಲ ಭಾವಿಸಿದ್ದೇವೆ ಅವರು ದಿನನಿತ್ಯ ದೇವರ ಪೂಜನೆ, ದೇವರನ್ನು ನೆನೆಯುವುದು, ದೇವ ಕಾರ್ಯ ಇವುಗಳನ್ನು ಮಾಡುವುದರ ಮೂಲಕ ಅವರು ದೇವರಿಗೆ ಹತ್ತಿರವಾಗುತ್ತಾರೆ ಅಂತ ವೇದವ್ಯಾಸರು ಕಲಿಯುಗದ ಲಕ್ಷಣ ಹೇಳಿದ್ದಾರೆ. ಅದಕ್ಕೆ ಸಮೀಪ ಬಂದಿದ್ದೇವೆ ನಾವು. ಯಾಕೆಂದ್ರೆ ನಾನು ಮೊನ್ನೆ ಒಬ್ಬರನ್ನು ಭೇಟಿಯಾಗಿದ್ದೆ. ವೇದ ಪಠನವನ್ನ ಕಂಠಪಾಠ ಮಾಡಿಸುವ ಕೆಲಸವನ್ನ ಆ ಗುರುಗಳು ಮಾಡ್ತಾರೆ, ಜಾತಿ ಮತ ಭೇದವಿಲ್ಲದೆ. ಅವ್ರು ಹೇಳ್ತಿದ್ರು 200 ಮಕ್ಕಳು ಬಂದಿದ್ದಾರೆ, ಒಬ್ಬರು ಬ್ರಾಹ್ಮಣರಿಲ್ಲ ಅಂತ. ಆಮೇಲೆ ಆ 200 ಮಕ್ಕಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ 2.5 ಗಂಟೆ ವೇದಘೋಷವನ್ನ ನಿರರ್ಗಳವಾಗಿ ಉಚ್ಚಾರ ದೋಷವಿಲ್ಲದೆ ಹೇಳ್ತಾರೆ. ಇದೆಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡುವಾಗ ಯಾರು ಬ್ರಾಹ್ಮಣರು ಅಂದರೆ ಭಗವಂತನ ಕುರಿತು, ಬ್ರಹ್ಮನ ಕುರಿತು ಜಿಜ್ಞಾಸೆ ಯಾವನು ಮಾಡ್ತಾನೋ ಅವನು ಬ್ರಾಹ್ಮಣ. ಬ್ರಹ್ಮ ಜಿಜ್ಞಾಸೆಯೇ ಇಲ್ಲ, ಕುಡಿಯೋದು, ಮಾಂಸ ತಿನ್ನೋದು, ದಯವಿಟ್ಟು ತಪ್ಪು ತಿಳಿಬೇಡಿ. ಬ್ರಾಹ್ಮಣ ಆಗುವುದು ಅಂದ್ರೆ ದೇವರಿಗೆ ಹತ್ತಿರ ಆಗುವ ಕೆಲಸ ಮಾಡುವಾಗ ನನ್ನ ಆಹಾರವನ್ನು ಕೂಡ ಬದಲಾಯಿಸಿಕೊಳ್ಳಬೇಕು. ಆ ಅರ್ಥದಲ್ಲಿ ನಾನು ಹೇಳಿದ್ದು ಮಾಂಸ ತಿನ್ನೋದು ಕಡಿಮೆ ಅಂತ ಅಲ್ಲ. ನೋಡಿ, ನನ್ನ ತಾಯಿ ಒಂದು ದಿವಸ ನಾವು ತೋಟದಲ್ಲಿ ಕೆಲಸ ಮಾಡುವ ಹೊತ್ತಿಗೆ ನಮ್ಮ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಂದ ಹೆಣ್ಣುಮಕ್ಕಳು ತಮ್ಮ ಮೀನಿನ ಪದಾರ್ಥದ ಬುತ್ತಿ ತೆಗೆದ್ರೆ ನಾವು ವಾಸನೆ ಅಂತ ಮೂಗು ಮುರಿತಿದ್ವಿ. ನನ್ನ ಅಮ್ಮ ಆಗ ಒಂದು ಮಾತು ಹೇಳ್ತಿದ್ಲು, ಅದು ಅವರನ್ನು ಬೆಳೆಸುವ ಆಹಾರ, ಅದನ್ನೂ ಗೌರವಿಸು. ಇದು ನಿನ್ನನ್ನು ಬೆಳೆಸುವ ಆಹಾರ, ಇದನ್ನೂ ಗೌರವಿಸು. ಇದು ನಾನು ಆ ಅರ್ಥದಲ್ಲಿ ಯಾವ ಅಗೌರವವನ್ನು ಹೇಳ್ತಿಲ್ಲ. ಆದರೆ ನಾವು ಯಾವುದನ್ನ ನೀನು ಹಂತ ಹಂತವಾಗಿ ಕೆಲವು, ಈಗ ನನಗೆ ತುಂಬ ಗೊತ್ತಿರುವ ಅನೇಕ ಅಬ್ರಾಹ್ಮಣರು ಅಂತ ಹೇಳ್ತೀರಲ್ಲ ನೀವು, ಅಂಥವರಿದ್ದಾರೆ. ಆದರೆ ಅವರು ನಿಜವಾಗಿ ಬ್ರಾಹ್ಮಣರು. ಯಾಕೆಂದರೆ 20 ವರ್ಷದಿಂದ ಅವರು ಮಾಂಸ ತಿನ್ನೋದಿಲ್ಲ, ಬೆಳಿಗ್ಗೆ ಎದ್ದು ದೇವರಿಗೆ ಪೂಜೆ ಮಾಡದೆ ಒಂದು ನೀರು ತೆಗೆದುಕೊಳ್ಳೋದಿಲ್ಲ. ಅವರ ಪೂಜೆಯ ಆ ಆ ಭಕ್ತಿ, ಆ ಕ್ರಮ ನೋಡಿದರೆ ನೀವು ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕು. ಅಂಥ ಪೂಜೆ ಮಾಡುವ, ಅಷ್ಟು ದೇವಭಕ್ತಿ ಇರುವ ಯಾರಾದರೂ ಬ್ರಾಹ್ಮಣರು. ಆದ್ದರಿಂದ ಆ ಕೆಲಸವನ್ನು ಮಾಡುವುದಕ್ಕೆ ನಮಗೆ ಶಿಕ್ಷಣದಲ್ಲಿ, ಮನೆಯಲ್ಲಿ ಅಪ್ಪ ಅಮ್ಮಂದ್ರಿಗೆ ಇವತ್ತು ಏನು ಬರಲ್ಲ ದೇವರ ಪೂಜೆ, ಮಕ್ಕಳಿಗೇನು ಹೇಳ್ಕೊಡೋದು. ಪೂಜೆ ಅನ್ನೋದು ಶಾಸ್ತ್ರಬದ್ಧವಾಗಿರಬೇಕಾಗಿಲ್ಲ. ನನ್ನ ಗುರುಗಳು ಒಂದು ಮಾತು ಹೇಳ್ತಿದ್ರು. ಒಂದು ದಿವಸ ಮಂತ್ರಾಲಯದಲ್ಲಿ, ನನ್ನ ಗುರುಗಳು ಅಂದರೆ ಸತ್ಯಕಾಮರದು, ಈ ಜಮಖಂಡಿ ಭಾಗದ ಗಲಗಲಿಯವರು, ಅವರು ಒಂದು ದಿವಸ ಒಂದು ಮಾತು ಹೇಳ್ತಿದ್ರು. ಮಂತ್ರಾಲಯದಲ್ಲಿ ಅವ್ರು ಹೀಗೆ ಪ್ರದಕ್ಷಿಣೆ ಬರ್ತಿದ್ರಂತೆ. ಆ ಪ್ರದಕ್ಷಿಣೆ ಬರುವಾಗ ಒಬ್ಬಳು ತಾಯಿ ಒಂದು ಮಗುವನ್ನು ಹಿಡ್ಕೊಂಡು, ಅವಳು ಕೂಲಿ ಕೆಲಸ ಮಾಡುವ ತಾಯಿ, ಮಗುವನ್ನು ಹಿಡ್ಕೊಂಡು ಪ್ರದಕ್ಷಿಣೆ ಬರ್ತಿದ್ಲಂತೆ. ಅವಳು ಪ್ರದಕ್ಷಿಣೆ ಬಂದು ರಾಯರ ಮುಂದೆ ನಿಂತು ಹೇಳ್ತಿದ್ಲಂತೆ, ಯಪ್ಪ ಇವ ನೋಡು 3 ಸರಿ ಫೇಲ್ ಆಗ್ಯಾನ, ಈಗೇನಾದ್ರೆ ಈ ವರ್ಷ ಅವ ಫೇಲ್ ಆದ ಅಂದ್ರೆ ನಿನ್ನ ಮುಂದೆ ನನ್ನ ಮಗ ಉಚ್ಚಿ ಸಹಿತ ಮಾಡಂಗಿಲ್ಲ. ಇದು ಪ್ರಾರ್ಥನೆ ಅಲ್ವಾ ಅಂತ ಕೇಳ್ತಿದ್ರು ನನ್ನ ಗುರುಗಳು. ರಾಯರ ಮುಂದೆ ಆ ಹೆಣ್ಣುಮಗಳು ರಾಯರಿಗೆ ಚಾಲೆಂಜ್ ಮಾಡ್ತಾಳೆ, ನನ್ನ ಮಗ ಈ ವರ್ಷ ಫೇಲ್ ಆದಂದ್ರೆ, ಯಾಕಂದ್ರೆ ಅವಳ ಜೀವವನ್ನೆಲ್ಲ ಆ ಮಗನಲ್ಲಿ ಇಟ್ಟಿದ್ದಾಳೆ, ಅವನಿಗೆ ಓದಿಸ್ತಿದ್ದಾಳೆ, ಅವ ಫೇಲ್ ಆಗ್ತಿದ್ದಾನೆ, ಈ ವರ್ಷ ಫೇಲ್ ಆದಂದ್ರೆ ಅವಳ ಬದುಕು ಹೋಯ್ತು ಅಂತ ಅವಳಿಗೆ ಒಂದು ಕನಸು. ಆ ಕನಸು ಮುಗಿದು ಹೋಗುತ್ತೆ ಅಂತ ಅವಳು ಈ ವರ್ಷ ಫೇಲ್ ಆದರೆ ಇನ್ನು ಮುಂದಿನ ಸಾರಿ ನಾನು ಇಲ್ಲಿಗೆ ಬಂದು ನಮಸ್ಕಾರ ಮಾಡೋದಲ್ಲ, ನನ್ನ ಮಗ ಈ ಕಡೆ ಮುಖ ಮಾಡಿ ಒಂದಕ್ಕೆ ಸಹಿತ ಮಾಡಲ್ಲ.
ಇದು ಭಕ್ತಿ ಅಲ್ವೇನಪ್ಪ? ಭಕ್ತಿಗೆ, ಪೂಜೆಗೆ ಅನೇಕ ಮುಖ. ನಮ್ಮೊಳಗೆ ಒಂದು ಆಂತರ್ಯದಲ್ಲಿ ಬಹಳ ಘನವಾದ ನಂಬಿಕೆ ದೃಢವಾಗಿ ಇದ್ದರೆ, ನಂಬಿಕೆ ಅಂದರೆ ಏನು? ಶ್ವಾಸಕ್ಕೂ ಮೀರಿ ಬಲ ಕೊಡುವುದು, ವಿಶ್ವಾಸವನ್ನು ಕೊಡಬಲ್ಲ ಶಕ್ತಿ, ಅದು ನಂಬಿಕೆ. ಆ ನಂಬಿಕೆ ಘನವಾದರೆ ಅದು ಶ್ರದ್ಧೆ. ನನ್ನನ್ನು ಕಾಯುವವನು ನಾನಲ್ಲ ಭಗವಂತ ಅನ್ನುವುದು ವಿಶ್ವಾಸ. ಆ ವಿಶ್ವಾಸ ಘನವಾಗ್ತಾ ಹೋದರೆ ಅವನೇ ಅನ್ನುವ ನಂಬಿಕೆ, ಅವನಿಲ್ಲದೆ ನಾನು ಏನೂ ಅಲ್ಲ ಅನ್ನುವ ಶ್ರದ್ಧೆ, ಇದೆಲ್ಲ ಬೆಳೀತದೆ. ಅದು ಯಾರೊಟ್ಟಿಗಾದರೂ ಬರಲಿ. ಅಂಥ ಘನ ನಂಬಿಕೆ, ಅಂಥ ಘನ ವಿಶ್ವಾಸ, ಘನ ಶ್ರದ್ಧೆ ಇದ್ದರೆ ಒಂದು ಸಾಕು, ಒಂದು ಹುಳ ಇಡೀ ಜಗತ್ತು ಹಾಳಾಗದ ಹಾಗೆ ಕಾಯುತ್ತೆ. ಅದನ್ನು ಶಂಕರಾಚಾರ್ಯರು ಮಾಡಿ ತೋರಿಸಿದ್ದಾರೆ. ಒಬ್ಬ ಸಾಕು ಇಡೀ ಹಾಳಾದಾಗ. ಒಂದು ಪದ್ಮ ಪುರಾಣದ ಕಥೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇಡೀ ಊರಿನಲ್ಲಿ ಒಂದು ವಠಾರ, ಅದು ಪುರೋಹಿತರ ವಠಾರ ಇತ್ತಂತೆ. ಆ ಪುರೋಹಿತರ ವಠಾರದಲ್ಲಿ ನಿತ್ಯ ಬೆಳಿಗ್ಗೆ ಎದ್ದು ಆಹ್ನಿಕ, ಅವನು ಹೋಮ ಮಾಡಿಯೇ, ನಿತ್ಯದ ಪೂಜೆ ಪುನಸ್ಕಾರ ಮಾಡಿಯೇ ಆಹಾರ ತೆಗೆದುಕೊಳ್ಳುವವ. ಒಬ್ಬರ ಮನೆಯಲ್ಲೂ ಈ ಕೆಲಸ ಇಲ್ಲದೆ ಊಟ ಇಲ್ಲ. ಅಂಥ ವಠಾರದಲ್ಲಿ ಒಂದು ದಿನ ಒಬ್ಬ ಹೀಗೆ ತನ್ನ ಹೋಮಕ್ಕೆ ಕುಳಿತಿದ್ದಾನೆ. ಹೋಮ ಬಹಳ ಭವ್ಯವಾಗಿ ನಡೆದಿದೆ. ಆ ಹೊತ್ತಿಗೆ ಹೋಮಕ್ಕೆ ಕೂತುಕೊಳ್ಳುವ ಹಾಗಿಲ್ಲ. ಅವನಿಗೆ ಏನು ಮಾಡೋದು ಗೊತ್ತಿಲ್ಲ. ಬಹಳ ಜನ ಹೋಮ ಮಾಡುವುದನ್ನು ದೂಷಿಸುವವರು, ಅದರ ಹಿಂದೆ ಇರುವ ಯಾವುದೋ ಪರಂಪರೆಯನ್ನು ಅಲ್ಲಗಳೆಯುವವರು, ಅದರೊಳಗಿನ ಇಂಥ ಶಕ್ತಿಗಳನ್ನೆಲ್ಲ ದಯವಿಟ್ಟು ಗಮನಿಸಬೇಕು. ಸಾಮಾನ್ಯ ಆಟ ಅಲ್ಲ ಒಬ್ಬ ಹೋಮಕ್ಕೆ ಕೂತ್ಕೊಳ್ಳೋದಂದರೆ. ಅವನು ನೀರು ತಗೊಳ್ಳದೆ ಕೂತ್ಕೊಳ್ತಾ ಇದ್ರು ಒಂದು ಕಾಲಕ್ಕೆ. ಈಗ ಚಹಾ ತಗೋತಾರೆ, ಕೆಲವರು ಆರೋಗ್ಯದ ಕಾರಣಕ್ಕೆ ಟಿಫಿನ್ ತಗೋತಾರೆ. ಹಾಗಿರಲಿಲ್ಲ. ಉಪವಾಸ ಕೂತ್ಕೊಳ್ಳೋದು, ಪೂರ್ತಿ ಹೋಮ ಪೂರ್ಣಾಹುತಿ ಆಗುವವರೆಗೆ ಹೇಳೋದಿಲ್ಲ. ಸಾಮಾನ್ಯ ಅಲ್ಲ, ಅದೆಲ್ಲ ಕಠೋರ ತಪಸ್ಸುಗಳ ಆಟ ಅಲ್ಲ. ಯಾರ ಬಗ್ಗೆಯೂ ಕಡಿಮೆ ಮಾತಾಡಬಾರ್ದು. ಜೀವನದಲ್ಲಿ ಯಾರ ಬಗ್ಗೆಯೂ ಕಡಿಮೆ ಮಾತಾಡುವುದು ನಮ್ಮನ್ನು ನಾವು ಕಡಿಮೆ ಮಾಡಿಕೊಂಡ ಹಾಗೆ. ಅಂಥ ಹೋಮ ಮಾಡ್ತಿದ್ದವನಿಗೆ ಮೂತ್ರ ವಿಸರ್ಜನೆ ಅನಿವಾರ್ಯವಾಯಿತು. ಅವನು ನೋಡಿದ, ನಾನೀಗ ಎದ್ದು ಹೋಗಲೇಬೇಕು ಅನ್ನೋ ತೀರ್ಮಾನ ಬಂದಾಗ ಅವನು ಪರಿಚಾರಕ್ಕೆ ಒಬ್ಬಳು ಕೆಲಸ ಮಾಡ್ತಾ ಇರೋವಳನ್ನು ಕರೆದ. ನೋಡು, ಇಲ್ಲೆಲ್ಲ ಪೂಜೆಯ ಸಾಮಗ್ರಿಗಳಿವೆ, ನಾಯಿ ಬಂದು ಬಾಯಿ ಹಾಕಬಾರದು, ಅಂಗಳದಲ್ಲಿ ಮಾಡ್ತಿದ್ದಾನೆ, ನಾನು ಬರುವವರೆಗೆ ಏನೂ ಬಂದು ಮುಟ್ಟದ ಹಾಗೆ ನೋಡಿಕೊ ಅಂತ ಅವನು ಹೋಗಿದ್ದಾನೆ. ಯಾಕೆ ಅವನು ಮೂತ್ರ ಮಾಡಿ ಸ್ನಾನ ಮಾಡಿ ಬರಬೇಕು, ಹೋಗಿದ್ದಾನೆ ನದಿಗೆ. ಅವನು ಹೋಗಿ ಬರುವುದರೊಳಗೆ ಎಷ್ಟು ಹೊತ್ತಾಗ್ತದೆ. ಇವಳಿಗೇನು ಚಿಂತೆ, ನಂದು ಎಷ್ಟು ಕೆಲಸ ಉಂಟು ಒಳಗಿದ್ದೆಲ್ಲ, ಅವನ ಕುಟೀರ ಸ್ವಚ್ಛ ಆಗಬೇಕು, ಅವನಿಗೆ ಅಡಿಗೆಗೆ ಸಿದ್ಧ ಮಾಡಬೇಕು, ಏನೇನೋ ಅವಳ ಚಿಂತೆ. ಅವಳು ಒಂದ್ಸಲ ಬರೋದು ಮತ್ತು ಒಳಗಿನ ಕೆಲಸ ಮಾಡೋದು ಅಂತ ನೋಡು, ಅವಳು ಅಲ್ಲೇ ನಿಲ್ಲಿಲ್ಲ. ದುರದೃಷ್ಟವಶಾತ್ ಅವಳು ಒಳಗೆ ಹೋಗಿ ಹೊರಗೆ ಬರುವಾಗ ಪೂಜೆಯ ಹೋಮಕ್ಕೆ ಇಟ್ಟಂತಹ ತುಪ್ಪಕ್ಕೆ ನಾಯಿ ಬಾಯಿ ಹಾಕಿದೆ. ಅವಳು ನೋಡ್ತಿದ್ದಾಳೆ, ನಾಯಿ ಕುಡಿಯುತ್ತಿದೆ. ಹೋಗಿ ಓಡಿಸೋದ್ರೊಳಗಾಗಿ ತುಪ್ಪದ ಪಾತ್ರೆ ಖಾಲಿಯಾಗಿದೆ. ಯಾಕಂದ್ರೆ ಅವಳು ನೋಡುವಾಗಲೇ ಅದು ಅರ್ಧ ಕುಡ್ದಾಗಿತ್ತು ಕಾಣ್ತದೆ. ಅವಳಿಗೆ ಗೊತ್ತಾಯಿತು, ಈ ಹೋಮ ಮಾಡುವ ಬ್ರಾಹ್ಮಣ ಋಷಿ ಈಗೇನಾದರೂ ಕೋಪಿಸಿಕೊಂಡು ನನ್ನ ಮೇಲೆ ಶಾಪ ಕೊಟ್ಟರೆ ಅಂತ ಭೀತಳಾಗಿ ಅವಳು ಅವನಿಗೆ ಗೊತ್ತಾಗಬಾರ್ದು ಅನ್ನುವ ಕಾರಣಕ್ಕಾಗಿ, ದಯವಿಟ್ಟು ಇದನ್ನೆಲ್ಲ ಸಾಂಕೇತಿಕ ತಗೋಬೇಕು, ನಾನು ಹೇಳ್ತೀನಿ ಯಾಕೆ ಸಾಂಕೇತಿಕ ಅಂತ. ಅವಳು ಅದರಲ್ಲಿ ತನ್ನ ಮೂತ್ರ ಮಾಡಿ ಇಟ್ಟಳಂತೆ. ಯಾಕೆ, ಈಗ ಬ್ರಾಹ್ಮಣ ಶಾಪದಿಂದ ಪಾರಾಗಬೇಕು ಅನ್ನೋದಕ್ಕೆ ಬಂದ ಒಂದು ಯೋಚನೆ. ತಕ್ಷಣ ಮೂತ್ರ ಮಾಡಿ ಆ ಪಾತ್ರೆಯನ್ನು ಹಾಗೆ ಇಟ್ಟಳು. ಪೂಜೆ ಮಾಡಲಿಕ್ಕೆ ಬಂದಂತಹ ಪುರೋಹಿತ ಮತ್ತೆ ಬಂದ, ಕೂತು ಹೋಮ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಏನೂ ಗೊತ್ತಿಲ್ಲ ವ್ಯತ್ಯಾಸ. ಆ ಮೂತ್ರವನ್ನು ಆಹುತಿಗೆ ಹಾಕುವಾಗ ಅದು ಚಿನ್ನವಾಗುವುದಕ್ಕೆ ಆರಂಭವಾಯಿತಂತೆ. ಎಷ್ಟೆಷ್ಟು ಹಾಕ್ತಾನೋ ಅಷ್ಟಷ್ಟು ಚಿನ್ನ. ಇವನಿಗೆ ಕಂಗಾಲಾದ, ನಾನು ಇಷ್ಟರವರೆಗೆ ಹಾಕಿದಾಗ ತುಪ್ಪ ಏನೂ ಆಗಿಲ್ಲ, ಈಗ ಏನೂ ಆಗಿದೆ ಅಂದರೆ ಈ ಹೆಣ್ಮಗಳನ್ನು ಕೇಳಬೇಕು ಅಂತ ಅವನು ಏನಾಯಿತು, ನಾನು ಇಲ್ಲಿಂದ ಹೋದಾಗ ಏನಾದರೂ ಆಯಿತಾ ವ್ಯತ್ಯಾಸ? ಅವಳಿಗೆ ಭಯ ಶುರುವಾಯಿತು. ಇವನೆಲ್ಲಿ ಇನ್ನು ನನ್ನ ಬಾಯಿ ಬಿಡಿಸಿ ಗೊತ್ತಾದರೆ ನನ್ನ ಕಥೆ ಮುಗಿಯುತ್ತೆ, ಇದ್ದದ್ದು ಹೇಳದಿದ್ರೂ ಕಷ್ಟ, ಇವನಿಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಏನಾಗ್ತದೋ ಆಗಲಿ ಅಂತ ಕ್ಷಮಿಸಬೇಕು, ಹೀಗೀಗಾಗಿತ್ತು, ನಾನು ಮೂತ್ರ ಮಾಡಿದೆ ಅಂತ ಅವಳು ಯಥಾರ್ಥ ಸತ್ಯ ಹೇಳಿದ. ಬ್ರಾಹ್ಮಣನಿಗೆ ಒಂದು ಆಶೆ ಹುಟ್ಟಿತು. ಓಹೋ, ಮೂತ್ರ ಹಾಕಿದರೆ ಚಿನ್ನ ಬರುತ್ತೆ. ಅವನು ಅವಳನ್ನು ಶಿಕ್ಷಿಸುವ ಬದಲಿಗೆ ಮರುದಿವಸದಿಂದ ಮೂತ್ರವನ್ನೇ ಕೇಳಿದನಂತೆ. ಚಿನ್ನ ಬೆಳೀತಾ ಹೋಯಿತು. ತನ್ನ ಮನೆಯಲ್ಲಷ್ಟೇ ಅಲ್ಲ, ಅಕ್ಕಪಕ್ಕದವರಿಗೆಲ್ಲ ಹೇಳಿದನಂತೆ, ವಠಾರದವರಿಗೆ, ಹೀಗೆ ಮಾಡಿ ನೋಡಿ, ಈಗೊಂದು ಬಾರಿ ಚೇಂಜ್ ಆಗ್ತದೆ ಅಂತ. ಅವರು ಎಲ್ಲ ಪರಿವರ್ತಿತರಾದರು, ಎಲ್ಲರೂ ಶ್ರೀಮಂತರು. ನಿನ್ನೆಯವರೆಗೆ ಇದ್ದ ಬಡತನ ಹೋಯಿತು, ಭಾರಿ ಶ್ರೀಮಂತಿಕೆ.
ಪ್ರತಿಯೊಬ್ಬರೂ ಮೆರೆದಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇನ್ನಿಲ್ಲ ಅಂತ ದುಡ್ಡು. ಇಡೀ ವಠಾರ ಶ್ರೀಮಂತವಾಗಿದೆ ಈ ಒಂದು ಅಪಪ್ರಯೋಗದ ಮೂಲಕ. ಇದನ್ನು ಅಪಪ್ರಯೋಗಕ್ಕೆ ಸಂಕೇತವಾಗಿ ಭಾವಿಸಿ, ಮೂತ್ರ ಚಿನ್ನ ಅಂತಲ್ಲ. ನಾವೆಲ್ಲ ಕೂಡ ಶಾಸ್ತ್ರ ಯಾಕೆ ಬಿಡ್ತಿದ್ದೇವೆ ಅಂದರೆ, ಪಕ್ಕನೆ ಸಿಕ್ಕಬಹುದಾದ ಸಂಪತ್ತೋ, ಪಕ್ಕನೆ ಸಿಕ್ಕಬಹುದಾದ ಸುಖವೋ, ಪಕ್ಕನೆ ಸಿಗಬಹುದಾದ ಪರಿಣಾಮವೋ, ಅದಕ್ಕನುಗುಣವಾಗಿ ಶಾಸ್ತ್ರಗಳನ್ನು ಅಮೆಂಡ್ಮೆಂಟ್ ಮಾಡ್ತಾರೆ. ಅದನ್ನು ಹೇಳ್ತಿರೋದು ಮೂತ್ರ ಅನ್ನೋದು ಸಾಂಕೇತಿಕ ಆಯಿತು. ಇಡೀ ವಠಾರದಲ್ಲಿ ಎಲ್ಲರೂ ಮಾಡಿ ಶ್ರೀಮಂತರಾದರೆ ಒಬ್ಬ ಮಾತ್ರ ಏನೂ ಬದಲಾಗಲಿಲ್ಲ. ಅದೇ ಹೋಮ, ಅದೇ ಹವನ, ಅದೇ ನಿತ್ಯ ಕ್ರಮ, ಅದೇ ಪರಿಕರಗಳು, ಯಾವುದನ್ನು ಬದಲಾಯಿಸಲಿಲ್ಲ. ಹೆಂಡತಿಗೆ ಸಂಕಟ, ಆಚೆಗೀಚೆಗೆ ಅವರೆಲ್ಲ ಶ್ರೀಮಂತರಾಗಿದ್ದಾರೆ, ಇವೊಬ್ಬ ಹಾಳು ಅದೇ ಇದನ್ನು ಹಿಡ್ಕೊಂಡು ಕೂತಿದ್ದಾನೆ, ಹಳೆ ಬಾಲ. ನಿತ್ಯ ಅವಳು ಆದಷ್ಟು ಅವನನ್ನು ಹಂಗಿಸ್ತಿದ್ಲಂತೆ. ಏನು ದೊಡ್ಡದು ನಿಮ್ಮದು, ಏನು ಮಾಡಿದ್ರಿ ನೋಡು, ಅವರೆಲ್ಲ ನೀವು ಹಾಗೆ ಇದ್ದೀರಿ, ಅವ್ರು ನೋಡಿ ಇವನೇನೋ ಮಾತಾಡ್ತಿರ್ಲಿಲ್ಲ, ಹಾಗೇ ಇದ್ದ. ಕೇಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ಅವಾಚ್ಯ ಶಬ್ದಗಳಿಂದ ಬೈದಳು. ಬೆಳೆಯಿತು ಅವಳ ನಿಂದೆ, ಅವಳ ಹಂಗು, ಅವಳ ಹಂಗಿನ ಮಾತು. ಒಂದು ದಿನ ಅವನು ಘಂಟಾಘೋಷವಾಗಿ ಗಟ್ಟಿಯಾಗಿ ಹೇಳಿದನಂತೆ, ಈ ವಠಾರ ಚೆನ್ನಾಗಿ ಇದ್ದರೆ ನನ್ನಿಂದಾಗಿ ಚೆನ್ನಾಗಿದೆ. ಇದೊಂದು ವೇಳೆ ನಾನೂ ಬದಲಾದ ದಿನ ಇದು ಸುಟ್ಟು ಭಸ್ಮವಾಗುತ್ತದೆ, ನೆನಪಿಟ್ಟುಕೋ ಅಂತ ಹೆಂಡತಿಗೆ. ಆ ಹೆಂಡತಿ ಹೇಳಿಲ್ಲಂತೆ, ಏನು ದೊಡ್ಡದು ಬುರುಡೆ ಬಿಡ್ತೀರಿ, ಏನಾಗಿದೆ ವಠಾರಕ್ಕೆ, ನೀವೆಲ್ಲ ಇದೇ ಮಾಡಿಕೊಂಡ್ರೆ ಅವರೆಲ್ಲ ಚೆನ್ನಾಗಿಲ್ವಾ, ಏನು ಸುಟ್ಟು ಭಸ್ಮ ಆಗ್ತದೆ, ಬುರುಡೆ ನಿಮ್ಮದು, ಹೆಚ್ಚು ಕೆಣಕಬೇಡ, ಸುಟ್ಟು ಭಸ್ಮವಾಗ್ತದೆ ಅನ್ನುವುದು ಮಾತು. ಒಮ್ಮೆ ಮಾಡಿ ತೋರಿಸ್ರಿ, ಹೆಂಡತಿಯ ಸವಾಲು. ಮತ್ತೊಂದು ಮಗದೊಂದು ಗಂಟು ಮೂಟೆ ಕಟ್ಟಿ ಎಲ್ಲ ರೆಡಿ. 4 ಗಂಟೆ, ಇನ್ನೂ ಉಷಾಕಾಲದ ಅರುಣೋದಯದ ಹೊತ್ತು. ಅವರು ಹೊರಗೆ ಬಿದ್ದರು. ಗಂಡ ಹೆಂಡತಿ ಮಕ್ಕಳು ಹೊರಟ್ರೆ ಅವನು ಹೇಳಿದ್ದಾನೆ, ಈ ವಠಾರದ ಅಗಸಿ ಬಾಗಿಲು ದಾಟಿ ನಾನು ಹೊರಗೆ ಬಿದ್ದ ತಕ್ಷಣ ಊರು ಭಸ್ಮವಾಗ್ತದೆ. ಇದು ಅವನು ಕೊಟ್ಟಿರುವ ಸವಾಲು. ನಡೀರಿ ಹೋಗೋಣ. ಹೊರಟರು. ಈ ಊರಿನ ವಠಾರ ಎಲ್ಲ ದಾಟಿ ಅಗಸಿ ಬಾಗಿಲಿನ ಆಚೆಗೆ ಹೋದರು. ಏನೂ ಆಗಲಿಲ್ಲ. ಒಂದು ಕ್ಷಣ ಅವನು ನಿಂತ, ಅವಳು ನಿಂತು ತಿರುಗಿ ನೋಡಿ ಮತ್ತೆ ಹಂಗಿಸಿದ್ಲು. ದೊಡ್ಡದೇನೇನೋ ಹೇಳಿದ್ರಿ, ಹಾಗೆ ಇದೆಯಲ್ಲ ಊರು, ನೀವು ಅಗಸಿ ಬಾಗಿಲು ದಾಟಿದ್ರಿ, ಏನಾಯಿತು? ಆ ಮನುಷ್ಯ ಒಂದು ಕ್ಷಣ ಹೀಗೆ ಯೋಚಿಸಿ, ನಾನು ಬಳಸುವ ಯಾವುದೋ ಒಂದು ಪದಾರ್ಥ ಅಲ್ಲಿರಬೇಕು, ನೋಡಿ ಬಾ ಅಂತ ಕಳಿಸ್ತಾನೆ. ಅವಳು ಮತ್ತೆ, ಏನಿಲ್ಲ ರೀ, ನಾನೆಲ್ಲ ಪ್ಯಾಕ್ ಮಾಡಿದ್ದೇನೆ, ಒಂದು ಉಳಿಸಿಲ್ಲ, ಅಷ್ಟು ಗಟ್ಟಿಯಾಗಿದೆ, ಇನ್ನೊಮ್ಮೆ ಹೋಗಿ ನೋಡಿ ಬಾ, ಪರೀಕ್ಷಿಸು. ಅವಳು ಹೋಗ್ತಾಳೆ. ಹೋಗಿ ಎಲ್ಲ ಕಡೆ ಹುಡುಕ್ತಾಳೆ, ಮನೆಯಲ್ಲಿ ಏನೂ ಇರೋದಿಲ್ಲ. ಅವಳು ಏನೂ ಇಲ್ಲ ಅಂತ ಬಹಳ ಖುಷಿಯಾಗಿದೆ, ಗಂಡ ಸೋತ ಅಂತ. ಹೊರಗೆ ಹೀಗೆ ಮೆಟ್ಲ ಹತ್ರ ಕಾಲಿಡ್ತಾಳೆ, ಅವನ ಪಾದರಕ್ಷೆ ಉಳಿದಿದೆ. ಅವಳು ಕೂಡಲೇ ಅದನ್ನು ಎತ್ಕೊಳ್ತಾಳೆ. ಆ ಅಗಸೆ ಬಾಗಿಲನ್ನ ಈಚೆಗೆ ನಿಂತು ಹೇಳ್ತಾಳೆ, ಇದೊಂದು ಪಾದರಕ್ಷೆ ಉಳಿದಿತ್ತು ನೋಡಿ, ತಗೊಳ್ಳಿ ಅಂತ ಅಗಸೆ ಬಾಗಿಲು ದಾಟಿ ಪಾದರಕ್ಷೆಯನ್ನು ಅವನ ಪಾದ ಬುಡಕ್ಕೆ ಹಾಕ್ತಾಳೆ. ಊರು ಬೆಂಕಿ ಹತ್ಕೊಂಡು ಸುಟ್ಟು ಹೋಗ್ತದೆ. ಇದು ಪದ್ಮಪುರಾಣ ಹೇಳುವ ಕಥೆ, ವೇದವ್ಯಾಸರು ದಾಖಲಿಸಿರುವ ಕಥೆ. ಒಳಿತು ಒಂದು ಇದ್ದರೆ ಉಳಿಯುತ್ತೆ ಜಗತ್ತು. ಒಳಿತು ಒಂದರ ಒಂದು ಸಣ್ಣ ಅಂಶ, ಪಾದರಕ್ಷೆ ಉಳಿದರೂ ಉಳಿಯುತ್ತೆ ಜಗತ್ತು. ಒಳಿತೇ ನಿರ್ಣಾಮವಾದರೆ ಯಾರೂ ಕಾಯುವುದಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನ ಒಳಿತು, ಈ ಜಗತ್ತಿನ ಪಾದರಕ್ಷೆಗಳು ಸಣ್ಣ ಮಕ್ಕಳು. ನಾಳೆ ಈ ಭಾರತದಲ್ಲಿ ಒಳಿತು ಉಳಿಯಬೇಕಾದರೆ ನೀವುಗಳು ನಮಗೆ ಯಾಕೆ ಭಗವದ್ಗೀತೆ ಕಲಿಸೋದಿಲ್ಲ ಅಂತ ಕೇಳಬೇಕು. ನೀವು ನಿಮ್ಮ ತಂದೆ ತಾಯಿಯನ್ನ, ನಿಮ್ಮ ಶಿಕ್ಷಕರನ್ನ ಕೇಳಬೇಕು, ನಿಮ್ಮ ಪ್ರಾಂಶುಪಾಲರನ್ನ ಕೇಳಬೇಕು, ನಾವು ರಾಮಾಯಣ ಯಾಕೆ ಕಲಿಯಬಾರದು ಅಂತ ಕೇಳಬೇಕು. ನೀವು ಯಾಕೆ ನಮಗೆ ಮಹಾಭಾರತ ಪಾಠ ಮಾಡೋದಿಲ್ಲ ಅಂತ ಕೇಳಬೇಕು. ನಮಗೆ ಉಪನಿಷತ್ ಮಂತ್ರಗಳನ್ನು ಯಾಕೆ ಕೇಳಿಸೋದಿಲ್ಲ ಅಂತ ಕೇಳಬೇಕು. ನಮಗೆ ವೇದಗಳನ್ನು ಯಾವಾಗ ಕಲಿಸ್ತೀರಿ ಅಂತ. ಹೀಗೆ ನೀವು ಕೇಳದೇ ಇದ್ರೆ ಜಗತ್ತಿನಲ್ಲಿ ಒಳಿತು ಉಳಿಯೋದಿಲ್ಲ. ಅಪ್ಪ ಅಮ್ಮ ಹುಟ್ಟಿಸಿದ ಕರ್ಮಕ್ಕೆ ನೆಲಕ್ಕೆ ತಂದು ಅವರ ಕರ್ತವ್ಯ ಮುಗಿಸಿದ್ದಾರೆ ಅಂತ ಭಾವಿಸಿ ಅವರನ್ನು ಮರೆತು ಬಿಡಿ. ನಿಮ್ಮ ಹಕ್ಕುಗಳನ್ನು ನೀವು ಸ್ಥಾಪಿಸಿ. ಪಡೆಯಬೇಕಾದದ್ದನ್ನು ಪಡೆಯಲಿಕ್ಕೆ ಅಗಾಧವಾದ ಸಮುದ್ರ ಇದೆ. ಹಳ್ಳ ಬಾವಿಯ ನೀರಿಗೆ ಸಂತೃಪ್ತಿ ಪಡೆಯಬೇಡಿ. ಚಿಕ್ಕ ಪುಟ್ಟ ಬಾವಿಯಲ್ಲಿ ದೊಡ್ಡ ಕೊಡದ ನೀರು ತೆಗೆದು ರ್ಯಾಂಕ್ ಬಂದೆ ಅನ್ನುವುದು ದೊಡ್ಡದಲ್ಲ. ಸಮುದ್ರ ಈಚೆ ಕಡೆಯಿಂದ ಬಿದ್ದವನು ಆಚೆ ಕಡೆ ಹೋದದ್ದು ಯಾರನ್ನಾದರೂ ನೋಡಿದ್ದೀರಾ? ಅದು ಸೂರ್ಯನಿಗೆ ಮಾತ್ರ ಸಾಧ್ಯ. ಅಂಥದೊಂದು ಅಪರಂಪಾರ ಸಮುದ್ರ ದಾಟುವ ಕನಸು ಹೊತ್ತುಕೊಳ್ಳಿ. ಸಣ್ಣ ಮಾತು ನಡೆಸದೇ ಇದ್ದವನು ದೊಡ್ಡ ಮಾತು ಎಂದೂ ನಡೆಸೋದಿಲ್ಲ. ನಾಳೆ 8 ಗಂಟೆಗೆ ಬರ್ತೀನಿ ಕಣಯ್ಯ ಅಂತ ಫ್ರೆಂಡಿಗೆ ಮಾತು ಕೊಟ್ಟು
9 ಗಂಟೆಗೆ ಹೋದ್ರಿ ಅಂತಾದರೆ ನೀವು ಜೀವನದಲ್ಲಿ ಏನೂ ಸಾಧಿಸೋದಿಲ್ಲ. 8 ಗಂಟೆಗೆ ಅಂತ ಹೇಳಿದವರು 8 ಗಂಟೆಗೆ ಅಲ್ಲಿ ಇದ್ದರೆ ನೀವು ನಾಳೆ ನಾನು ಈ ದೇಶದ ಪ್ರಧಾನಮಂತ್ರಿ ಆಗ್ತೇನೆ ಅಂತ ನಿಮಗೆ ಹೇಳ್ಕೋತಾ ಬನ್ನಿ, ಆಗ್ತೀರಿ. ನಾಳೆ ಈ ದೇಶದ ನಾನು ಬಹಳ ದೊಡ್ಡ ಋಷಿ ಆಗ್ತೇನೆ ಅಂತ ಹೇಳ್ಕೋತಾ ಬನ್ನಿ, ಆಗ್ತೀರಿ. ಹಾಗೆ ಹೇಳುವುದು ಆಗಬೇಕಾದ್ರೆ ಸಣ್ಣ ಪುಟ್ಟ ಮಾತುಗಳಲ್ಲಿ ಎಲ್ಲೂ ತಪ್ಪಬಾರ್ದು. ನಾನು ಹಣ್ಣು ತರ್ತೇನೆ 8 ಗಂಟೆಗೆ ಅಂತ ಒಬ್ಬರಿಗೆ ಮಾತು ಕೊಟ್ಟು ಮಾರ್ಕೆಟಿಗೆ ಹೋಗುವಾಗ ಹಣ್ಣು ಸಿಕ್ಕಲಿಲ್ಲ ಅಂತ ಇಟ್ಟುಕೊಳ್ಳಿ, 8 ಗಂಟೆಗೆ ನಾನೇ ಹಣ್ಣು ಕಣಯ್ಯ, ಇಲ್ಲಿ ಮಾರ್ಕೆಟ್ನಲ್ಲಿ ಹಣ್ಣು ಸಿಗಲಿಲ್ಲ, ನನ್ನನ್ನೇ ತಗೋಂಥ ಸಮಯಕ್ಕೆ ಬನ್ನಿ, ನೀವು ಬಹಳ ದೊಡ್ಡದನ್ನು ಸಾಧಿಸ್ತೀರಿ. ಕಾಲ ಮತ್ತು ಭಗವಂತ ಜೊತೆ ಜೊತೆಗೆ. ಭಾಗವತ ಹೇಳುತ್ತೆ, ಕಾಲ ಮತ್ತು ನಾನು ಒಂದೇ. ಯಾರು ಕಾಲವನ್ನು ಅಲಕ್ಷಿಸ್ತಾರೆ ಅವರು ನನ್ನನ್ನು ಅಲಕ್ಷಿಸಿದ ಹಾಗೆ, ಯಾರು ಕಾಲವನ್ನು ಪೂಜಿಸಿಕೊಂಡು ಅದರ ಜೊತೆಗಿರ್ತಾರೆ ಅವರು ನನ್ನ ಜೊತೆಗೆ ಇದ್ದ ಹಾಗೆ, ಯಾರು ಕಾಲವನ್ನೂ ದಾಟ್ತಾರೆ ಅವರು ನನ್ನನ್ನು ದಾಟ್ತಾರೆ, ಅವರು ನನಗೆ ಬಹಳ ಪ್ರೀತ್ಯಾಸ್ಪದರು. ಈ ಎಲ್ಲ ಮಾತುಗಳನ್ನು ತಂದೆ ತಾಯಿಯೋ ಮಕ್ಕಳೋ ಶಿಕ್ಷಕರು ಆ ಹೆಸರುಗಳನ್ನು ಕಳಚಿ, ನಾವೆಲ್ಲ ಜೀವಗಳು, ನಮ್ಮೆಲ್ಲ ಜೀವಗಳಿಗೆ ಇಂಥದ್ದೊಂದು ಹಸಿವನ್ನು ಒಳಗೆ ಇಡಲಾಗಿದೆ. ಭಗವಂತ ಎಲ್ಲರಲ್ಲೂ ಇಟ್ಟಿದ್ದಾನೆ. ಪೋಷಿಸುವುದಷ್ಟೇ ನಮ್ಮ ಕೆಲಸ. ಅದಕ್ಕೆ ಪೂಷನ್ ಅನುಗ್ರಹ ಮಾಡಬೇಕು. ಯಾಕಂದರೆ ಅವನು ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವರಣು ಸತ್ಯ ಧರ್ಮಾಯ ದೃಷ್ಟಯೇ. ನೀನು ಬಾಗಿಲು ತೆಗೆ, ಆ ಮುಚ್ಚಿದ್ದ ಆ ಒಂದು ಕವಚವನ್ನು ತೆಗೆ, ನಮಗೆ ಸತ್ಯ ಧರ್ಮವನ್ನು ಕಾಣಿಸು. ಈ ಪ್ರಾರ್ಥನೆಯ ಜೊತೆಗೆ ಎದ್ದೇಳಿ, ಈ ಪ್ರಾರ್ಥನೆಯ ಜೊತೆಗೆ ಮಲಗಿ. ನೀವು ಬೇರೆ ಮನುಷ್ಯರಾಗದೇ ಇದ್ದರೆ ನಾವು ಇದೇ ವೇದಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.